ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ವೀಕ್ಷಕರೇ, ಇತ್ತೀಚೆಗೊಂದು ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರ್ತಾನೆ ಇದೆ. ಅದೇ ಸಾಲಿಗೆ ಸೇರ್ಲಿಕ್ಕೆ ನವೆಂಬರ್ 7ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ರೋಣ ಸಿನಿಮಾ ಕೂಡ ಸಜ್ಜಾಗಿದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ಟೀಮ್ ಕೂಡ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತೀನಿ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಹಿರಿಯ ಕಲಾವಿದರಾಗಿರುವಂತಹ ಶರತ್ ಲೋಹಿತಾಶ್ವ ಸರ್, ವೆಲ್ಕಮ್ ಟು ಶೋ ಸರ್. ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಎಸ್ ಸರ್, ಥ್ಯಾಂಕ್ ಯು ಸರ್. ನಂತರದಲ್ಲಿ ನಿರ್ದೇಶಕರಾಗಿರುವಂತಹ ಸಖತ್ ಸತೀಶ್ ಅವರಿದ್ದಾರೆ. ಸೊ ಮೊದಲ ಬಾರಿಗೆ ನಿರ್ದೇಶನದ ಜವಾಬ್ದಾರಿ ಹೊತ್ತಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಅವರಿಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನಂತರ ಹೀರೋ ಆಗಿರುವಂತಹ ರಘು ರಾಜನಂದ್ ಅವರು ಕೂಡ ಇದ್ದಾರೆ. ಸೊ ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವು? ತುಂಬ ಚೆನ್ನಾಗಿದ್ದೀನಿ. ಸೊ ಮೊದಲನೇದಾಗಿ ಶರತ್ ಸರ್, ನಿಮಗೆ ಸಾಕಷ್ಟು ವೃತ್ತಿ ಜೀವನದಲ್ಲಿ ವಿಭಿನ್ನ ಪಾತ್ರಗಳನ್ನ ಮಾಡಿದ್ದೀರಾ. ರೋಣ ಸಿನಿಮಾ ಅಂತ ಬಂದಾಗ ಈ ಸ್ಟೋರಿಯನ್ನ ನೀವು ಯಾಕೆ ಒಪ್ಕೊಂಡಿದ್ದು, ಹಾಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಯಾಕೆ ಒಪ್ಕೊಂಡಿದ್ದು ಅಂತಂದ್ರೆ, ಇದು ನನ್ನ ಕಾಯಕ. ಓಕೆ, ಅಭಿನಯ ನನ್ನ ಕಾಯಕ. ಎರಡನೇದು, ಒಳ್ಳೆ ಪಾತ್ರ ಇದ್ರೆ, ಒಳ್ಳೆ ಕಥೆ ಇದ್ರೆ ಖುಷಿ ಕೊಡುತ್ತೆ ಅದರ ಭಾಗವಾಗಿ ಇರೋದಕ್ಕೆ. ಸೊ ಅದು ಎರಡನೇ ಕಾರಣ. ಆಮೇಲೆ ನಮ್ಮ ರಘು, ನಾಯಕ ನಟ ರಘು ಮತ್ತೆ ನಿರ್ದೇಶಕರು ಇಬ್ರು ಬಂದು ಅಪ್ರೋಚ್ ಮಾಡೋರು. ಅವ್ರು ಅಪ್ರೋಚ್ ಮಾಡಿದ ರೀತಿ, ಅವರು ನಡ್ಕೊಂಡ ರೀತಿ ಅನ್ನೋದು ಒಂದು ಒಳ್ಳೆ ಯುವ ತಂಡ ಅಂತ ಅನ್ನಿಸ್ತು. ಹಾಗಾಗಿ ಖುಷಿ ಆಯ್ತು. ಐ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಅನ್ನಿಸ್ತು. ಚೆನ್ನಾಗಾಯ್ತು. ಈ ಎಲ್ಲ ಕಾರಣಗಳಿಗೋಸ್ಕರ ನಾನು ಅಲ್ಲಿ ಬಂದೆ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರ ಈ ಚಿತ್ರದಲ್ಲಿ ನಾಯಕನ ತಂದೆ ಪಾತ್ರ. ಒಳ್ಳೆ ಪಾತ್ರ, ಪಾಸಿಟಿವ್ ಆದಂತ ಪಾತ್ರ. ನೆಗೆಟಿವಿಟಿ ಇಲ್ಲ. ನೆಗೆಟಿವ್ ಯಾರಿಗೆ ಅಂದ್ರೆ, ಆ ಪಾತ್ರಕ್ಕೆ ಅಥವಾ ಆ ಒಳ್ಳೆತನಕ್ಕೆ ಅಡ್ಡವಾಗಿ ಬಂದಂತ ಕೆಟ್ಟ ವ್ಯಕ್ತಿಗಳಿಗೆ ಅಥವಾ ಕೆಟ್ಟದಕ್ಕೆ ಸೆಟೆದು ನಿಲ್ಲುವಂತ, ಅಡ್ಡಗೋಡೆಯಾಗಿ ನಿಲ್ಲುವಂತ ಒಂದು ಪಾತ್ರ. ಅವರಿಗೆ ನಾನು ನೆಗೆಟಿವ್ ಆಗಿ ಕಾಣಬಹುದು. ಆದ್ರೆ ಪಾತ್ರ ಇಡೀ ಚಿತ್ರದ ತುಂಬಾ ಅದು ಇರುತ್ತೆ. ಅಂಡ್ ಬಹಳ ಒಳ್ಳೆ ವ್ಯಕ್ತಿತ್ವದ ಒಂದು ಪಾತ್ರ. ಒಳ್ಳೆ ತಂದೆಯಾಗಿ ಮಗನಿಗೆ, ಒಳ್ಳೆ ಗಂಡನಾಗಿ ಮಡದಿಗೆ, ಒಳ್ಳೆ ವ್ಯಕ್ತಿಯಾಗಿ ಇಡೀ ಹಳ್ಳಿಗೆ. ಯಾಕಂದ್ರೆ ಇದು ಒಂದು ಹಳ್ಳಿ ಚಿತ್ರ. ರೋಣ ಎನ್ನುವ ಒಂದು ಹಳ್ಳಿಯ ಚಿತ್ರ. ಹಳ್ಳಿ ಚಿತ್ರಗಳು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲೆಲ್ಲ ಏನೇನ್ ನಡೆಯುತ್ತೆ, ಯಾವ್ಯಾವ ಕಾರಣಗಳಿಗೆ ಎಂತೆಂತ ಸಂಘರ್ಷಗಳು ನಡೆಯುತ್ತೆ. ಆ ಸಂಘರ್ಷಗಳಿಗೆ ಹೇಗೆ ಈತ ಅಡ್ಡ ಗೋಡೆಯಾಗಿ ನಿಂತ್ಕೋತಾನೆ, ಅಂದ್ರೆ ಒಳ್ಳೆದನ್ನ ರೆಪ್ರೆಸೆಂಟ್ ಮಾಡ್ತಾನೆ. ನಮ್ಮ ನಾಯಕ ನಟನ ತಂದೆ ಪಾತ್ರ ಏನಿದೆ ಅದು ಒಳ್ಳೇದಕ್ಕೋಸ್ಕರ ನಿಂತ್ಕೊಡುತ್ತೆ. ಜನರ ಹಳ್ಳಿಯ ಒಂದು ಕಾಳಜಿ ಆತನಿಗೆ ಇರುತ್ತೆ. ಸೊ ಎಂಥದ್ದೇ ಕೆಟ್ಟ ಕ್ರಿಮಿಗಳು ಬಂದು ಇದಕ್ಕೆ ಇಲ್ಲಿರುವ ಒಂದು ಸೌಹಾರ್ದತೆಗೆ ಅಡ್ಡ ಆಗ್ತಾರೋ ಅವರಿಗೆ ವಿರುದ್ಧವಾಗಿ ನಿಂತ್ಕೊಂಡು ಹಳ್ಳಿಗೆ ಒಂದು ಒಳ್ಳೆಯ ದಿವಸಗಳನ್ನ ತಂದು ಕೊಡುವಂತ ಒಂದು ಪಾತ್ರ. ನನಗಂತೂ ಖುಷಿ ಕೊಡ್ತು. ಅಂಡ್ ಬಹಳ ವೇರಿಯೇಷನ್ಸ್ ಇದೆ ಈ ಪಾತ್ರದಲ್ಲಿ ಅಭಿನಯಿಸೋದಕ್ಕೆ. ಮಗ ಒಬ್ಬ, ಅವನು ಕೂಡ ಆದರ್ಶವಾದ ವ್ಯಕ್ತಿತ್ವ ಉಳ್ಳವನು. ಯಾಕೆಂತಂದ್ರೆ ತಂದೆಯನ್ನ ನೋಡಿ ಆತ ಬಹಳ ಆದರ್ಶವಾಗಿ ತಗೊಳ್ತಾರೆ ತಂದೆನ. ಸೊ ಈ ತರದ ಎಲ್ಲ ಒಂದಷ್ಟು ಅಂಶಗಳು ಇದಾವೆ. ಸೊ ಹಾಗಾಗಿ ನನಗೆ ಖುಷಿ ಕೊಡ್ತು ಈ ಪಾತ್ರ. ಸೊ ಒಪ್ಕೊಂಡೆ, ಚೆನ್ನಾಗಿ ಮೂಡಿ ಬಂದಿದೆ. ಓಕೆ ಸರ್. ಸರ್, ನಿಮಗೆ ಪ್ರೆಸ್ ಮೀಟಿಗೆ ಬಂದಿದ್ದ ದಿನನೇ ನಿಮ್ಮ ಹೆಸರನ್ನು ಚೇಂಜ್ ಮಾಡಿಬಿಟ್ರು, ಸಖತ್ ಸತೀಶ್ ಅಂತ. ಶೂಟಿಂಗ್ ಎಲ್ಲ ಸಖತ್ತಾಗಿ ಆಗಿದೆಯಾ? ಹಾಗೆ ಮೊದಲ ಬಾರಿಗೆ ನಿರ್ದೇಶನದ ಜವಾಬ್ದಾರಿ ಹೊತ್ತಿದ್ದೀರಾ. ಹೇಗೆ ಅನಿಸ್ತಿದೆ ಸರ್? ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಚೆನ್ನಾಗಿದೆ, ಎಲ್ಲ ಸಿನಿಮಾ ಎಲ್ಲ ಸಖತ್ತಾಗಿ ಬಂದಿದೆ. ಏನು ಅನ್ನಿಸ್ತಾ ಇದೆ? ಇಲ್ಲ, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಇದೆ, ಮತ್ತೆ ಭಯನೂ ಇದೆ, ಜನ ಯಾವ ತರ ಸ್ವೀಕಾರ ಮಾಡ್ತಾ ಇದಾರಂತೆ. ಬಟ್ ಸಿನಿಮಾ ಎಲ್ಲ ಓವರ್ ಆಲ್ ಆಗಿ ಸಖತ್ತಾಗಿ ಬಂದಿದೆ. ಎಲ್ಲರೂ ಜನ ಅಕ್ಸೆಪ್ಟ್ ಮಾಡ್ತಾರಂತ ಒಂದು ಇದರಲ್ಲಿ ಇದೀವಿ, ಭರವಸೆಲಿ ಇದೀವಿ. ಓಕೆ ಸರ್, ಹೀರೋ ಎಲ್ಲ ಹೇಗೆ ಹುಡುಕಿದ್ರಿ ಸರ್? ಹೀರೋ ರಘು ನನ್ನ ಫ್ರೆಂಡ್. ಒಂದು 3 years ಬ್ಯಾಕ್ ಒಂದು ಕೆರೆಬೇಡ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಅಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ. ಅಲ್ಲಿ ಒಂದು ಕ್ಯಾರೆಕ್ಟರ್ ಆಗಿ ವರ್ಕ್ ಮಾಡಿದ್ರು ಅವರು. ಸೊ ಅಲ್ಲಿ ಪರಿಚಯ ಯಾವ ಥರ ಅಂತಂದ್ರೆ, ಎನಿ ಟೈಮ್ ಸಿನಿಮಾ ನೋಡೋದು, ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡೋದು. ಸೊ ಈ ಥರ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ಸಿನಿಮಾ ಶೂಟಿಂಗ್ ಹೋದಾಗ ನೈಟ್ ವಾಕ್ ಹೋಗ್ತಾ ಇದ್ವಿ. ಆ ಸಿನಿಮಾ ಆ ಥರ ಇದೆ, ಈ ಸಿನಿಮಾ ಈ ಥರ ಇದೆ, ನಾವೊಂದು ಸಿನಿಮಾ ಮಾಡಬೇಕು, ಆ ಥರ ಡಿಸ್ಕಷನ್ ಮಾಡ್ತಾ ಇರುವಾಗ ಪ್ರೊಡ್ಯೂಸರ್ ಬೇಕಲ್ವಾ? ಪ್ರೊಡ್ಯೂಸರ್ ಇವಾಗ ಕತೆ ರೆಡಿ ಇದೆ, ಹೀರೋ ರೆಡಿ ಇದ್ದಾರೆ, ಬಟ್ ಪ್ರೊಡ್ಯೂಸರ್ ಬೇಕಲ್ವ? ಅದಕ್ಕೆ ಕೇಳಿದಾಗ
ರಘು ಫ್ರೆಂಡ್ಸ್ ಒಂದ್ 4 ಜನ ರೆಡಿ ಇದ್ರು. ಇಲ್ಲ ರಘುನ ಹೀರೋ ಮಾಡ್ಬೇಕು, ಒಳ್ಳೆ ಕಂಟೆಂಟ್ ನಾ ಸಿನಿಮಾ ಮಾಡಕಂತ ಅವರು ಯೋಚನೆ ಮಾಡ್ತಾ ಇದ್ರು. ಸೊ ಅವಾಗ ಕಂಟೆಂಟ್ ಹೋಗಿ ಹೇಳಿದ್ವಿ, ಇಷ್ಟ ಆಯ್ತು ಅವ್ರಿಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ ಸರ್, ನಿಮಗೆ ಅಂದ್ರೆ ಸಿನಿಮಾಗೋಸ್ಕರನೇ ಹೆಸರನ್ನ ಬದಲಾಯಿಸ್ಕೊಂಡಿದ್ದ ಅಥವಾ ಇರೋದೇ ಹಾಗ? ಇಲ್ಲ ಮೇಡಮ್, ಹುಟ್ಟದಾಗಿಂದಾನು ನಮ್ಮಪ್ಪ ಇಟ್ಟಿರೋದೇ ರಘು ರಾಜಾನಂದ ಅಂತಾನೆ ಇಟ್ಟಿದ್ದಾರೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ. ಓಕೆ, ರೋಣ ಅಂತ ಸಿನಿಮಾ ಬಂದಾಗ ಹೇಗೆ ಒಪ್ಕೊಂಡ್ರಿ? ಕತೆ ಹೇಗೆ ಇಷ್ಟ ಆಯ್ತು? ಹಾಗೆ ಸತೀಶ್ ಅವರು ಇಬ್ರು ಜೊತೆಗೆ ಇದ್ದಿದ್ದು ಅಂತ ಹೇಳಿದ್ರು, ಹೇಗೆ ಇಷ್ಟ ಆಯ್ತು ಕತೆ? ಈ ಕತೆ ಆಕ್ಚುಲ್ ಆಗಿ ನಮಗೆ ಸಿಕ್ಕಿದ್ದು, ಅಣ್ಣ ನಾನು ವಾಕಿಂಗ್ ಹೋಗ್ತಿದ್ವಿ. ಕೆರೆಬೆಟ್ಟೆ ಶೂಟಿಂಗ್ ಮುಗಿದ್ಮೇಲೆ ಬೇಗ ಮುಗಿತಿತ್ತು 6 ಗಂಟೆಗೆ. ಅವೆಲ್ಲ ವಾಪಸ್ ಬಂದು ರೂಮ್ಗೆ ಹೋದ್ಮೇಲೆ ನಾವಿಬ್ರು ಊಟ ಆದ್ಮೇಲೆ ಒಂದು ಲಾಂಗ್ ವಾಕ್, ಎಲ್ಲಿ ಹೋಗ್ತಿದ್ವೋ ಗೊತ್ತಿಲ್ಲ, ಹೋಗ್ತಾ ಇರೋ ಸುಮ್ಮನೆ ಹೋಗೋದು. ಆ ಟೈಮಲ್ಲಿ ಇದೊಂದು ಸಣ್ಣ ಕತೆ ಆಗಿ ಶುರು ಆಯ್ತು. ಅದೊಂದು ಸಣ್ಣ ಕತೆ, ಒಂದು ಹಾರರ್ ಕತೆ ಆಗಿ ಇತ್ತು. ಹೋಗ್ತಾ 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 ಅದನ್ನ ನಾವು ಡೆವಲಪ್ ಮಾಡ್ತಾ 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 ಅದಾದ್ಮೇಲೆ ಈ ಕತೆ ಹೇಗಿತ್ತು ಅಂದ್ರೆ, ಒಬ್ಬ ಹೊಸ ಹೀರೋ ಬಂದಾಗ ಒಂದು ಏನೇನು ಇರಬೇಕು, ಒಂದು ಆಕ್ಟಿಂಗ್ ಅಲ್ಲಿ ಆಗಿರ್ಲಿ, ಒಂದು ಫೈಟ್ ಅಲ್ಲಿ ಆಗಿರ್ಲಿ, ಡ್ಯಾನ್ಸ್ ಅಲ್ಲಿ ಆಗಿರ್ಲಿ, ಹೊಸದಾಗಿ ಬಂದಾಗ ಏನೇನ್ ಪ್ರೂವ್ ಮಾಡ್ಕೊಳಕ್ ಏನೇನ್ ಬೇಕೋ ಪ್ರತಿಯೊಂದು ಅಂಶ ಕೂಡ ಈ ರೋಣ ಅನ್ನೋ ಸಿನಿಮಾದಲ್ಲಿ ನನಗಿತ್ತು. ಸೊ ನನಗೆ ಪ್ರೂವ್ ಮಾಡ್ಕೊಳಕ್ಕೂ ಇದೊಂದು ಒಳ್ಳೆ ಕತೆ ಅಂತ ಅನಿಸ್ತು. ಸೊ ಅದಕ್ಕಾಗಿ ಇದನ್ನ ಚೂಸ್ ಮಾಡಿದೆ. ಓಕೆ, ಸೊ ನಿಮಗೆ ಇವಾಗ ನೀವು ಈ ಉದ್ಯಮಕ್ಕೆ ಬರ್ತೀರಾ, ನಿರ್ದೇಶಕರಾಗಬೇಕು ಅಂತ ಒಂದು ಕನಸಿರುತ್ತೆ. ಸೊ ಬರ್ತೀರಾ, ಈ ಒಂದು ಫಸ್ಟ್ ಸಿನಿಮಾ ನಿರ್ದೇಶನ ಮಾಡ್ತೀರಾ. ಈ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಫುಲ್ ಪ್ರೋಸೆಸ್ ಹೇಗಿತ್ತು ಸಿನಿಮಾದು? ಪ್ರೊಸೆಸ್ ಒಂಥರ ಡಿಫ್ರೆಂಟ್ ಆಗಿದೆ ಮೇಡಮ್. ಯಾಕಂದ್ರೆ ಇಷ್ಟು ದಿನ ನಾವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ವಿ, ನಾನು 9 ಇಯರ್ಸ್ ವರ್ಕ್ ಮಾಡಿದೆ. ಅಲ್ಲಿ ಬೇರೆ ಥರ ಇರುತ್ತೆ. ಇಲ್ಲಿ ಡೈರೆಕ್ಷನ್ ಅಂತ ಬಂದಾಗ ಪ್ರೆಜರ್ ಜಾಸ್ತಿ. ಸ್ಕ್ರಿಪ್ಟ್ ವರ್ಕಿಂದ ಹಿಡಿದು ತಿರ್ಗಿ ಆಮೇಲೆ ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ, ಇನ್ನೊಂದು ಆರ್ಟಿಸ್ಟ್ ಸೆಲೆಕ್ಷನ್ ಅಷ್ಟೇ. ನಮ್ಮ ಪ್ರೊಡಕ್ಷನ್ ನಮ್ಗೆ ಇವರೇ ಬೇಕಂತಂದಾಗ ಅವರು ಪ್ರೊವೈಡ್ ಮಾಡಿದ್ದಾರೆ. ನಮಗೆ ಈ ಥರ ಸೆಟ್ ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಜಾಸ್ತಿ ಸೆಟ್ ಇದೆ ನಮ್ಮದು, ಯೂಸ್ ಆಗಿದೆ ಅದು. ಸೊ ಅದು ನಮ್ಗೆ ಇದೇ ಥರ ಬೇಕಂತಂದಾಗ ಅವರು ಯಾವುದೇ ಥರ ಕಾಂಪ್ರಮೈಸ್ ಆಗಿಲ್ಲ, ಪ್ರತಿಯೊಂದನ್ನು ಪ್ರೊವೈಡ್ ಮಾಡಿದ್ರು. ತಿರ್ಗಾ ಟೆಕ್ನಿಷಿಯನ್ ಆಗಲಿ ಪ್ರತಿಯೊಬ್ಬರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಎಡಿಟರ್ ಆಗಲಿ, ಎಡಿಟರ್ ಜ್ಞಾನೇಶ್ ಅಂತೇಳಿ ಅವ್ರು ಸೂಪರಾಗಿ ವರ್ಕ್ ಮಾಡಿದ್ರು. ಆಮೇಲೆ ಕ್ಯಾಮ್ರಾ ವರ್ಕ್ ನಮ್ಮ ಅರುಣ ಅಣ್ಣ ಅಂತೇಳಿ ಅವರು ಸಖತ್ತಾಗೆ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಕೇಳಿದ್ರೆ ಮ್ಯೂಸಿಕ್ ಬೇರೆ ಲೆವೆಲೇ ಇದೆ. ಅದು ಇನ್ನು ಸಿನಿಮಾದಲ್ಲಿ ಇನ್ನೂ ಬೇರೆ ಥರ ಫೀಲ್ ಇದೆ ಅದು. ಸರ್, ಅಂದರೆ ಹಿರಿಯ ಕಲಾವಿದರೆಲ್ಲರೂ ಕೂಡ ಸಿನಿಮಾದಲ್ಲಿ ನಾವು ಅವ್ರನ್ನ ಮತ್ತೊಂದು ಸಲ ನೋಡಬಹುದು. ಈಗ ಆರ್ಟಿಸ್ಟ್ಗಳ ಹುಡುಕಾಟ ಅಂತ ಬಂದಾಗ ಈ ಕ್ಯಾರೆಕ್ಟರ್ಗೆ ಇವರೇ ಬೇಕು ಅಂತ ಸೆಲೆಕ್ಟ್ ಮಾಡಿದ್ದ ಅಥವಾ ಹೇಗೆ? ಹೌದು, ಬರೆಯುವಾಗ ನಾವು ಟೀಮ್ ರೈಟಿಂಗ್ ಮಾಡ್ತಾ ಇರುವಾಗ ಈ ಕ್ಯಾರೆಕ್ಟರ್ ಇವರೇ ಬೇಕು, ಹೀರೋಯಿನ್ ಇವರೇ ಬೇಕು, ಹೀರೋ ಇವರೇ ಬೇಕು, ಆಮೇಲೆ ತಂದೆ ಕ್ಯಾರೆಕ್ಟರ್ ಇವರೇ ಬೇಕು ಅಂತೇಳಿ ಅವಾಗೆ ಫಿಕ್ಸ್ ಆಗಿದೆ. ಅಲ್ಲ ಸರ್, ಲೋಹಿತ್ ಸರ್ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಕೆಲವು ಸಿನಿಮಾಗಳಲ್ಲಿ ಮಾಡೋ ನೆಗೆಟಿವ್ ಶೇಡ್, ಅದೇ ತಂದೆ ಪಾತ್ರ ಅಂತ ಬಂದಾಗ ಹೇಗೆ ಇವರೇ ಬೇಕು ಅಂತ? ಹೌದು ಸರ್, ಯಾಕಂದ್ರೆ ಎಲ್ಲರೂ ಅವ್ರ ಸಾರ್ ನೆಟ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ನಮಗೆ ಅವ್ರ ಪಾರ್ಟಿ ತೋರಿಸಿದ್ರೆ ಯಾವ ತರ ಇರುತ್ತೆ ಅಂತ ಹೇಳಿ ಒಂದು ಇದಿತ್ತು. ಸೊ ಅವರು ನಾವೇನು ಅನ್ಕೊಂಡಿದ್ವಲ್ಲ ಅದಕ್ಕಿಂತ ಡಬಲ್ ಆ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದಾರೆ. ಆಮೇಲೆ ತಂದೆ ಕ್ಯಾರೆಕ್ಟರ್ಗೆ ಒಂದು ಗತ್ತಿದೆ, ಗತ್ತು ಸಿಗೋದು ಸರ್ ಫೇಸ್ ಅಲ್ಲಿ, ನಮ್ಮ ಇದ್ರಲ್ಲಿ ಅವರಂತ ಅಭಿನಯದಲ್ಲೇ ನಮಗ್ ಸಿಗೋದು ಅದು. ಸೊ ಅದಕ್ಕೆ ಅವ್ರು ಬೇಕೇ ಅಂತಾನೆ ನಾವು ಅವ್ರನ್ನೇ ಫಸ್ಟ್ ಅಪ್ರೋಚ್ ಮಾಡಿರೋದು, ಅವ್ರನ್ನೇ ಲಾಸ್ಟ್. ಆ ಲುಕ್ ಆಗ್ಲಿ, ಆ ವಾಯ್ಸ್ ಆಗ್ಲಿ, ಆ ಸ್ಕ್ರೀನ್ ಮೇಲೆ ಬೇರೆ ತರನೇ ಫೀಲ್ ಆಗುತ್ತೆ. ಸರ್, ಏನೇ ಹೇಳ್ತೀರಾ ಸರ್? ಖುಷಿ ಆಗುತ್ತಲ್ವಾ? ನಮಗೂ ಏನಾಗಿರುತ್ತೆ ಕಲಾವಿದರಾಗಿ, ಕೆಲವೊಮ್ಮೆ ಬಹಳ ಯಾಂತ್ರಿಕವಾಗಿ ಕೆಲಸ ಮಾಡ್ಬೋದು ಬೇಕಾಗಿರುತ್ತೆ. ಅದು ನಮ್ಮ ಪ್ರೊಫೆಷನ್ ಆಗಿರೋದ್ರಿಂದ, ಹೊಟ್ಟೆಪಾಡಾಗಿರೋದ್ರಿಂದ. ಸೊ ಕೆಲವಾರು ಸರಿ ನಾವು ಒಂದೇ ತರನಾದ ಪಾತ್ರಗಳನ್ನ ಒಪ್ಕೊಂಡಿರ್ಬೇಕಾಗತ್ತೆ, ಮಾಡ್ಬೇಕಾಗತ್ತೆ. ಸೊ ಎಲ್ಲೋ ಒಂದು ಈ ತರದ ಪಾತ್ರ ಬಂದಾಗ ನಮ್ಗೊಂದು ದೊಡ್ಡ ರಿಲೀಫ್, ಅದು ದೊಡ್ಡ ಚೇಂಜ್. ಅದು ಒಬ್ಬ ಕಲಾವಿದನಿಗೆ ಹಸುವಿರುತ್ತೆ ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡಬೇಕು ಅನ್ನೋದು. ಸೊ ನನಗೆ ಇವರು ಈ ತರದ ಒಂದು ಪಾತ್ರ ನಾನೇ ಮಾಡ್ಬೇಕು ಅಂತ ಯಾಕೆ ಯೋಚನೆ ಬಂತು ಅಂತ ಈಗ ತಾನೇ ಹೇಳು, ಒಂದು ಗಡಿಸ್ತನಕ್ಕೋ ಗಟ್ಟಿತನಕ್ಕೋ. ಸೊ ನನಗೆ ಪಾತ್ರ ಮುಖ್ಯ. ಸೊ ಆ ಪಾತ್ರ ನನ್ನನ್ನ ತೊಡಗಿಸ್ಕೊಂಡು ಕೇಳಿದ ತಕ್ಷಣ, ಅವ್ರು ನರೇಟ್ ಮಾಡಿದ ತಕ್ಷಣ, ಈಗ ನಮ್ಮ ನಿರ್ದೇಶಕರು ಸ್ವಲ್ಪ ಸಂಕೋಚದ ಮುದ್ದೆ, ಬಟ್ ಆತನಲ್ಲಿ ಕಲೆ ಇದೆ, ಪ್ರತಿಭೆ ಇದೆ. ಆಮೇಲೆ ಎಲ್ಲೋ ಕ್ಯಾಮರಾ ಮುಂದೆ ಬಂದಾಗ ಸ್ವಲ್ಪ ಮಾತಾಡ್ಲಿಕ್ಕೆ ಸಂಕೋಚ ಪಡ್ತಾರೆ, ಒದ್ದಾಡ್ತಾರೆ ಅನ್ನೋದು ಬಿಟ್ರೆ, ಆತನಿಗೆ ಏನ್ ಬೇಕು ಒಬ್ಬ ಕಲಾವಿದನಿಂದ ತೆಗೆಸ್ಕೊಳ್ಳುವಂತ ಒಂದು ಶಕ್ತಿ ಸತೀಶ್ ಅವ್ರಿಗಿದೆ. ಸೊ ಅವರು ಚೆನ್ನಾಗಿ ನನಗೆ ಅದರ ಬ್ರೀಫಿಂಗ್ ಮಾಡಿದ್ರು, ಪಾತ್ರ ಹೇಳಿದ್ರು. ಸೊ ಅದು ಹಾಗೆ ನಾಟಿತು. ನನಗೂ ಒಂದು ಬಹಳ ದೊಡ್ಡ ಚೇಂಜ್. ಆ ಪಾತ್ರ ಬಹಳ ಬೇರೆ ರೀತಿಯ ಪಾತ್ರ ಆದ್ರಿಂದ ನನಗೂ ಖುಷಿ ಪಟ್ಟೆ, ತೊಡಗಿಸ್ಕೊಂಡೆ. ಅದರ ರಿಸಲ್ಟ್ಸ್ ಇವತ್ತು ನಾವು ನೋಡ್ತಾ ಇದೀವಿ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಇನ್ನು ನಾನ್ ಸಿನಿಮಾ ನೋಡಿಲ್ಲ, ಇವರೆಲ್ಲ ನೋಡಿದವರು ಬಹಳ ಚೆನ್ನಾಗ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ವೇ ಐ ಆಮ್ ವೆರಿ ಹ್ಯಾಪಿ. ನನಗೂ ಕೂಡ ಒಂದು ಹಸುವಿದೆ ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ತಕ್ಕ ಹಾಗೆ ಇದು ಈ ಪಾತ್ರ ಬರುತ್ತೆ.
ಸರ್ ನಿಮ್ಗೆ ಇದು ರೋಣ ಅಂತಂದ್ರೆ ಸರ್ ಏನ್ ಸರ್ ಇದು ಸ್ಟೋರಿ ಲೈನ್? ಸರ್ ಸ್ಟೋರಿ ಲೈನ್ ಅಂತಂದ್ರೆ ಈಗ ರೋಣ ಅಂತ ಅನ್ನೋ ಒಂದು ಕ್ಷೇತ್ರ ಇದೆ ಸರ್ ಮೇಡಮ್. ಒಂದು ಹಳ್ಳಿಲಿ ಈಗ ಈ ಜನರೇಷನ್ ಏನ್ ನಡೀತಾ ಇದೆ ಅಲ್ವಾ, ಆ ಕೆಲವೊಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ವಿ. ಬೇಸಿಕಲಿ ಸಂಬಂಧಗಳ ಬಗ್ಗೆ ಸಂಬಂಧಗಳ ಬಗ್ಗೆ, ತಂದೆ ಮಗನ ಸಂಬಂಧ, ತಂದೆ ಮಗಳ ಸಂಬಂಧ, ತಂದೆ ಮತ್ತು ಹಳ್ಳಿಯ ಜೊತೆಗಿನ ಹಳ್ಳಿಯ ಜನರ ಜೊತೆಗಿನ ಸಂಬಂಧ, ಅಲ್ಲಿನ ರಾಜಕಾರಣ, ಅಲ್ಲಿನ ಕಾನ್ಫ್ಲಿಕ್ಟ್ಸ್, ಸಂಘರ್ಷಗಳು. ಸೊ ಒಟ್ಟಾರೆ ಒಂದು ಮನುಷ್ಯ ಸಂಬಂಧಗಳ ಬಗೆಗೆ ಇದೆ. ಅಂಡ್ ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಪಾತ್ರಗಳನ್ನ. ಸೊ ಇಡಿಯಾಗಿ ಒಂದು ಹಳ್ಳಿ ಹಳ್ಳಿ ಅಂದ ತಕ್ಷಣ ಒಂದು ಬದುಕು, ಒಂದು ದೇಶ, ಒಂದು ರಾಜ್ಯ ಅದು ಅನ್ನೋ ಒಂದು ಸಾಂಕೇತಿಕವಾಗಿ ನಾವು ಇದನ್ನ ನೋಡ್ಬೋದು. ಸೊ ಎಲ್ಲವೂ ಇದೆ, ಬದುಕಿನ ಏರುಪೇರುಗಳು ಅಥವಾ ಹಳ್ಳಿ ಬದುಕಿನಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕ. ಅಂದ್ರೆ ಒಂದು ಪೊಲಿಟಿಕಲ್ ಡ್ರಾಮಾ. ರಾಜಕಾರಣವೂ ಇದೆ, ಬರೀ ಪೊಲಿಟಿಕಲ್ ಅಂದೆಲ್ಲ, ಅದ್ರ ಜೊತೆಗೆ ಆಕ್ಷನ್ ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ಗಳು ಇದಾವಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ ನೀವು ಎಲ್ಲೋ ನೋಡಿರ್ತಾರ. ಹೀರೋ ನೋಡ್ತಾ ಇದ್ರ ಯಾರೋ ಪ್ರೇಕ್ಷಕರು ನೋಡ್ತಾರಲ್ಲ, ಈ ಕ್ಯಾರೆಕ್ಟರ್ ನನ್ನ ತರ ಇದೆ, ಆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಬರುತ್ತೆ, ಆ ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ ತರ ಇದಾರೆ. ಹೀರೋಯಿನ್ ಕ್ಯಾರೆಕ್ಟರ್ ನೋಡ್ತಾ ಇದ್ಯಾವ್ದು ಪಕ್ಕದ ಮನೆ ಹುಡುಗಿ ತರ ಕಾಣುತ್ತೆ. ಸೊ ಆ ತರ ಎಲ್ಲಾ ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗುತ್ತೆ. ಅಂದ್ರೆ ಪ್ರಸ್ತುತ ರಾಜಕಾರಣ ಏನಾದ್ರು ಇದೆಯಾ? ಈ ತರ ಪ್ರಸ್ತುತ ಇದೆ ಇಲ್ಲ, ಬಟ್ ಕೆಲವೊಂದ್ ಕಡೆ ನೋಡಿರೋದು, ಕೇಳಿರೋದು ತೋರಿಸಿದೀರಾ ಸಿನಿಮಾದಲ್ಲಿ. ಓಕೆ, ಜಾತ್ರೆ ಸಾಂಗು ರಿಲೀಸ್ ಆಗುತ್ತೆ, ಜನ ಸಾಕಷ್ಟು ಇಷ್ಟಪಡ್ತಾರೆ ಸಾಂಗ್ನ. ಸೊ ನೀವು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ, ಹಾಗೆ ಡ್ಯಾನ್ಸ್ ಕೂಡ ಮಾಡಿದ್ದೀರಾ. ಸೊ ಬೇಸಿಕಲಿ ನೀವು ರಂಗಭೂಮಿ ಕಲಾವಿದರ ಆಗಿರೋದ್ರಿಂದ ಒಂದು ಕಣ್ಣಲ್ಲೇ ಮಾತಾಡ್ತೀರಾ, ಕಣ್ಣಲ್ಲೇ ಆಕ್ಟ್ ಮಾಡ್ತೀರಾ. ಆದ್ರೂ ಪ್ರಶ್ನೆ ಕೇಳ್ತೀನಿ, ಒಂದು ಕಷ್ಟ ಆ ರೀತಿ ಏನಾದ್ರು ಅನಿಸ್ತಾ? ಯಾಕಂದ್ರೆ ಮೊದಲ ಸಿನಿಮಾ ಆಗಿರೋದ್ರಿಂದ. ಖಂಡಿತ ಮೇಡಮ್. ಈಗ ಡ್ಯಾನ್ಸ್ ನಾನು ಮಾಡ್ತಿರೋದೇ ಅದು ಫಸ್ಟ್ ಟೈಮ್. ಸಣ್ಣ ಪುಟ್ಟ ಡ್ಯಾನ್ಸ್ ಮಾಡ್ತಿದ್ದೆ ಅಷ್ಟೇ, ಸ್ಕೂಲಲ್ಲಿ ಅಲ್ಲಿ ಇಲ್ಲಿ ಅಷ್ಟೇ. ಅಲ್ಲೂ ಕೂಡ ಅಷ್ಟು ಪರ್ಫೆಕ್ಷನ್ ಆಗಿ ಡ್ಯಾನ್ಸ್ ಅಲ್ಲ. ನನಗೆ ಇನ್ನೊಂದು ಮೇನ್ ಟಾಸ್ಕ್ ಏನಂದ್ರೆ, ಈ ಸಾಂಗ್ ನ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ, ಆಮೇಲೆ ಅದ್ಭುತವಾದ ಸಿಂಗರ್ ಆಡಿದ್ದಾರೆ, ಆಂಟೋನಿ ದಾಸನ್ ಸಾರ್ ಆಡಿದ್ದಾರೆ. ಇದಕ್ಕೆಲ್ಲ ನಾನು ಒಂದು ಕರೆಕ್ಟ್ ಆಗಿರೋ ಇದನ್ನ ತುಂಬಬೇಕು, ಆ ಒಂದು ಸಾಂಗ್ಗೆ ಒಂದು ಕರೆಕ್ಟ್ ಆಗಿ ನಾನು ಫುಲ್ಫಿಲ್ ಮಾಡಬೇಕು. ಸೊ ಅದಕ್ಕೆ ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಆಗಿರುವಂತ ನಮ್ಮ ರಘು RJ ಮಾಸ್ಟರ್ ತುಂಬಾನೇ ಟ್ರೈನ್ ಮಾಡಿದ್ರು. ಸರ್ ಇಲ್ಲ ಸರ್ ಮಾಡ್ಬೋದು, ಚೆನ್ನಾಗಿ ಮಾಡೋಣ. ಬಟ್ ಅಷ್ಟು ಜನಗಳ ಮುಂದೆ ನಂದು ಅದು ಫಸ್ಟ್ ಟೈಮ್ ಡ್ಯಾನ್ಸ್. ಅದು ತುಂಬಾ ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ರು, ಒಂದು ಜಾತ್ರೆ ಸೆಟಪ್ ಅಲ್ಲೇ ಮಾಡಿರುವಂತ ಒಂದು ಸಾಂಗ್ ಅದು. ಸೊ ಅದರಿಂದ ಅವರೆಲ್ಲ ಸಪೋರ್ಟ್ ಮಾಡಿದ್ರಿಂದ ಅಷ್ಟೇನ್ ಕಷ್ಟ ಆಗ್ಲಿಲ್ಲ, ಚೆನ್ನಾಗೇ ನಡ್ಸ್ಕೊಂಡು ಹೋದ್ವಿ. ಇನ್ನೊಂದು ನಮ್ಮ ನಾಯಕ ನಟರ ಬಗ್ಗೆ, ರಘು ಬಗ್ಗೆ ಹೇಳಬೇಕು ಅಂತಂದ್ರೆ, ನೀವು ನೋಡ್ತಾನೆ ಇದ್ದೀರಿ ಆಗಿದ್ದ. ಆಮೇಲೆ ನಮ್ಮ ಅವರ ಹಾಡುಗಳನ್ನ ಈಗಾಗಲೇ ಆಚೆ ಬಂದಿದೆ, ಅಲ್ಲಿ ನೋಡಿದ್ದೀರಿ. ಬೇಸಿಕಲಿ ನಗುಮುಖದ ಸ್ವಭಾವದ ವ್ಯಕ್ತಿತ್ವ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಡಾನ್ಸ್ ಮಾಸ್ಟರ್ ಯಾವ್ದೋ ಒಂದು ಕ್ಲಿಷ್ಟವಾದ ಸ್ಟೆಪ್ಸ್ ಕೊಟ್ರೆ, ಸಾರ್ ಇದಕ್ಕೆ ಸರ್ ಆಗಲ್ಲ ಸರ್ ಅಂತ ಹೇಳಲ್ಲ, ಕಷ್ಟವನ್ನಷ್ಟು ಆಗುತ್ತೆ ಅಂತ. ನಂದು ರೆಮ್ಯುನರೇಷನ್ ಇಷ್ಟು ರಘು ಅಂತಂದ್ರೆ ಇಲ್ಲ ಅನ್ನಲ್ಲ, ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಒಂದ್ಸಲ ಏನಾಯ್ತು ಅಂತ ಅಂದ್ರೆ, ಫೈಟ್ ಮಾಸ್ಟರ್ ಒಂದು ಕಷ್ಟ ಇದೆ, ಅದು ನಾ ಹೇಳ್ತಾ ಇದ್ದೆ, ಮಾಸ್ಟರ್ ಬೇಡ ರೋಪ್ ಹಾಕಿ ಅಂತ. ಇಲ್ಲ ಮಾಸ್ಟರ್ ಅವ್ರು ಮಾಡ್ತೀನಿ ಅಂತ ಹೇಳ್ತಾರೆ, ಅವ್ರು ಹೇಳ್ತಾ ಇದಾರೆ ನಾವೇ, ಇಲ್ಲ ಅವ್ರು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ, ನೀವ್ ಯಾಕೆ ಇದು ಮಾಡ್ತಾ ಇದ್ರಿ ಅಂತ. ಒಟ್ಟಲ್ಲಿ ಯಾವ್ದಕ್ಕೆ ಇಂಜರಿ ಅಲ್ಲ, ಮಾಡ್ಬೇಕಂದ್ರೆ ಮಾಡ್ಬೇಕು. ಕಷ್ಟ ಆದ್ರೂ ಸಹಿತ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೂ ಇಲ್ಲ, ನಮ್ ಕೆಲ್ಸಾನೇ ಅದಾಗಿರುತ್ತಲ್ಲ ಮೇಡಮ್. ಮುಂದೆ ಕಲಾವಿದ ಅಂದ್ಮೇಲೆ ನಮ್ಮ ಅದೇನಿದೆಯೋ ಕೆಲಸ ಅದನ್ನ ಮಾಡ್ಲೇಬೇಕು, ಮಾಡಕ್ ಆಗಲ್ಲ ಅಂತ ಹೇಳಲ್ಲ. ಅವ್ರು ಏನು ಕೇಳ್ತಿರ್ತಾರೆ, ನಾವೇನೋ ಚೆನ್ನಾಗ್ ಕಾಣ್ತೀವಿ ಅಂತಾನೆ ಹೇಳ್ತಿರ್ತಾರೆ. ಈಗ ಡ್ಯಾನ್ಸ್ ಮಾಸ್ಟರ್ ಕಾಣಲ್ಲ, ಅಲ್ಲಿ ಫೈಟ್ ಮಾಸ್ಟರ್ ಕಾಣಲ್ಲ, ಕಾಣದ್ ಕೊನೆಗೆ ನಾವೇ ಕಾಣ್ತೀವಿ. ಸೊ ಅವ್ರು ನನ್ಗೋಸ್ಕರನೇ ಹೇಳ್ತಾ ಇದಾರೆ, ಸೊ ಅದನ್ನ ನಾನ್ ಮಾಡ್ಲೇಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಇರುತ್ತೆ. ಒಂದು ರೀತಿ ಜಾತ್ರೆ ಸಾಂಗ್ ರಿಲೀಸ್ ಆದಾಗ ಯತ್ನಾಳ್ ಅವರು ಕೂಡ ಸಾಥ್ ಕೊಟ್ರು. ಹೇಗಿದೆ ಆ ಸೈಡ್, ಹೇಗಿದೆ ಇದು ವೈಬ್ಸ್? ಅವರು ಆಕ್ಚುಲಿ ಅವರು ಮನಿ ಕರೆದು ಅದು ನೋಡಿ ಬಹಳ ಖುಷಿ ಪಟ್ರು. ಅದೇ ಏನು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಇಲ್ಲ ಮೇಡಮ್, ನಾವು ಹೆಂಗೆ ಈ ಸಾಂಗ್ ನ, ಜಾತ್ರೆ ಸಾಂಗ್ ನ ನಾವು ಬಿಟ್ಟಿದ್ದೆ ಮುಂಡರ್ಗಿ ಅಂತ, ಉತ್ತರ ಕರ್ನಾಟಕ ಊರಲ್ಲಿ. ಅಲ್ಲಿ ಪ್ರತಿಯೊಬ್ರು ಸಪೋರ್ಟ್ ಮಾಡಿದಾರೆ ಮೇಡಮ್. ನಾವು ಬರೀ ಆಟೋದಲ್ಲಿ ಒಂದ್ ದಿವಸ ಪ್ರಚಾರ ಮಾಡಿದೀವಿ, ಈ ತರ ಒಂದ್ ಫಂಕ್ಷನ್ ಅಂತ. ಎಷ್ಟು ಜನ, 1000 ಜನ ಸೇರಿದಾರಲ್ಲ ನಮ್ಗೆ ಫಸ್ಟ್ ಟೈಮ್ ಅಷ್ಟು ಜನ ನೋಡ್ತಿರೋದು. ಹೆಂಗೆ ಅಂದ್ರೆ ಪ್ರತಿಯೊಬ್ರು, ಒಬ್ಬ ಜನನಾಯಕ ಇರ್ಲಿ, ಒಬ್ಬ ನಾರ್ಮಲ್ ಮನುಷ್ಯ ಇರ್ಲಿ, ಪ್ರತಿಯೊಬ್ಬರಿಗೂ ಸಿನಿಮಾ ಮೇಲೆ ಹುಚ್ಚಿದೆ. ಆ ಕಡೆಯಿಂದ ಜನಗಳು ನೋಡ್ತಿರೋ ಇದರಿಂದಾನೇ ನಮ್ಗೆ ಈ ಕಡೆ ಸಿನಿಮಾಗಳು ಚೆನ್ನಾಗಿ ನಡೀತಾ ಇರೋದ್ರಿಂದ ನಾವು ಆ ಕಡೆ ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಕೂಡ ಬಿಟ್ಟಿದ್ರಿಂದ ಅಲ್ಲಿನ ಜನ ಪ್ರೀತಿನೇ ಬೇರೆ ಇದೆ. ಆ ಕಡೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ರು. ಸೊ ಅದಕ್ಕೆ ಒಂದು ಒಳ್ಳೆ ಫಂಕ್ಷನ್ ಆಯ್ತು. ಅವ್ರು ಸಾಯಂಕಾಲ 6 ಗಂಟೆಗೆ ಬಂದಿರೋರು ಅಪ್ ಟು 11:30 ತನಕ ಆಯ್ತು ಮೇಡಮ್. ಆಕ್ಚುಲಿ 9:30 ನಾವು ಕ್ಲೋಸ್ ಮಾಡ್ಕೊಂಡು ಅನ್ಕೊಂಡಿದ್ವಿ. ಬಟ್ ಅವ್ರು 11 ಗಂಟೆ ತನಕ ಪ್ರೋಗ್ರಾಮ್ ಆಯ್ತು. 11:30 ತನಕ ಜನ ಅಲ್ಲೇ ಸ್ಟಾರ್ಟಿಂಗ್ ಎಷ್ಟು ಜನ ಇದ್ರು, ಮುಗಿಯೋ ತನಕ ಅಷ್ಟೇ ಇದ್ರು.
ಬಹಳ ಖುಷಿ ಆಯ್ತು ಅದು. ಅಂದ್ರೆ ಯತ್ನಾಳ್ ಅವರಿಗೆ ನೀವು ಹೇಳಿ ಕರೆದಿದ್ರಾ, ಇನ್ವೈಟ್ ಮಾಡಿದ್ರಾ? ಯತ್ನಾಳ್ ಸರ್ನ ನಾವು ಆಕ್ಚುಲ್ ಆಗಿ ಏನದು ಮೀಟ್ ಮಾಡಿದಾಗ ಅವರು ಫಸ್ಟ್ ಸಿಗ್ಲಿರಲ್ಲ, ಅವ್ರ ಮಗ ಅವ್ರು ಸಿಕ್ಕಿದ್ರು. ಅದಾದ್ಮೇಲೆ ಅವರು ಆ ಸಾಂಗ್ ನ ನೋಡಿ ಅವ್ರ ಮಗ ಅವರು ತಂದೆಗೆ ಹೇಳಿ ಇಲ್ಲ ಅಪ್ಪ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ನಾವು ದೇವಿ ಸಾಂಗ್ ನ ಬಿಟ್ವಿ. ಕೈಲಾಶ್ ಕೇರ್ ಸರ್ ಹತ್ರ ಆಡ್ಸ್ಕೊಂಡಿದ್ವಿ ಸಾಂಗ್ ನ, ಕಾಳಿ ದೇವಿಯಾಗಿ ಬಾ ಅಂತ. ತುಂಬಾನೇ ಖುಷಿ ಪಟ್ರು. ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ನಮ್ಗೆ ಒಳ್ಳೆ ಬೈಟ್ಸು ಕೊಟ್ಟು ತುಂಬಾ ಪ್ರೀತಿಯಿಂದ ನಡ್ಕೊಂಡು ಕಳ್ಸಿದ್ದಾರೆ. ಸರ್, ಇವಾಗ ಕಾಳಿ ದೇವಿ ಸಾಂಗ್ ಬಂತು ಅಂತ ಹೇಳಿದ್ರಿ. ಅಂದರೆ ಈಗ ಸಿನಿಮಾದಲ್ಲಿ ಇತ್ತೀಚೆಗೆ ಬರ್ತಿರುವಂತಹ ಸಿನಿಮಾ ಆಲ್ಮೋಸ್ಟ್ ದೇವರಿರುವಂತಹ ಸಿನಿಮಾ ಹೆಚ್ಚಾಗಿ ಜನರ ನಿರೀಕ್ಷೆಯನ್ನು ದಾಟ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾವು ಕೂಡ ದೇವರ ಒಂದು ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಏನು ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ಇವಾಗ ಏನು ಬರ್ತಾ ಇದೆ ಅಲ್ವಾ, ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಓಕೆ, ಫುಲ್ ದೇವಿ ಮೇಲೆ ಇಲ್ಲ, ಒಂದು ಬೇರೆ ತರಹದ ಜಾನರ್ ಇದೆ, ಬಟ್ ದೇವಿದು ಟಚ್ ಆಗುತ್ತೆ. ನಿಮ್ಗೆ ಒಂದು ಒಳ್ಳೆ ಎಪಿಸೋಡ್ಗಳು ಸಿಗುತ್ತೆ ದೇವಿ ಬಗ್ಗೆ. ಪಕ್ಕಾ ನೀವ್ ಅಂತ ಸೀನ್ಗಳನ್ನ ನೋಡಿದಾಗ ಒಂದ್ ನಿಮಿಷ ನಿಮ್ಗೂ ಮೈ ಜುಮ್ ಒಂದು ಕಾಳಿ ದೇವಿನ ನೀವು ಅದ್ಭುತವಾಗಿ ನೋಡ್ಬೋದು ನಮ್ ಸಿನಿಮಾ. ಅದೇ ಹೀರೋಯಿನ್ನೇ ಕಾಳಿ ದೇವಿ ಅಂತ ಒಂದಷ್ಟು ಗಾಸಿಪ್ಸ್ ಇದೆ, ಹೌದಾ? ಇಲ್ಲ, ಸಿನಿಮಾ ನೋಡಿ ನೋಡಿ. ಓಕೆ ಸರ್, ಟೆಕ್ನಿಕಲಿ ಸಿನಿಮಾ ಹೇಗೆ ಸ್ಟ್ರಾಂಗ್ ಇದೆ? ಮೇಡಮ್ ಎಲ್ಲಾ ಡಿಪಾರ್ಟ್ಮೆಂಟ್ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಎಡಿಟರ್ ಆಗ್ಲಿ ಗಣೇಶ್ ಸರ್, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಗಗನ್ ಸರ್ ಅಂತ ಹೇಳಿ ಆಲ್ರೆಡಿ ಸಾಂಗ್ಗಳು ನೋಡಿದ್ರೆ, ಆಮೇಲೆ ಟೀಸರ್ ನೋಡಿದ್ರೆ, ಆಮೇಲೆ CG ವರ್ಕ್ ನಮ್ದ್ರಲ್ಲಿ CG ವರ್ಕ್ VFX ಜಾಸ್ತಿ ಇದೆ ಮೇಡಮ್. ಕಾಳಿ ದೇವಿದಾಗ್ಲಿ ಇನ್ನೊಂದು ಇದು ಬರುತ್ತೆ, ಅದು ಜ್ವಾಲಾಮುಖಿ ಇದೆ, ಆಮೇಲೆ ಬೆಂಕಿದು ಕೆಲವೊಂದು CG ಬರುತ್ತೆ. ಸೊ ಎಲ್ಲ ಅದ್ಭುತವಾಗಿ ಬಂದಿದೆ ಮೇಡಮ್. ಎಲ್ಲ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ, ಅವರು ಎಫರ್ಟ್ ಏನು ಜಾಸ್ತಿನೇ ಹಾಕಿದ್ದಾರೆ ಅವರು. ಸರ್, ನೀವು ಈ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ? ನೀವು ಎಲ್ಲಿ ಅವರು? ನಾನು ಸಿನಿಮಾ ಬರೋಕ್ಕಿಂತ ಮುಂಚೆಗೆ BE ಮೆಕ್ಯಾನಿಕಲ್ ಮೇಡಮ್, ಇಲ್ಲಿ ಒಂದು 6 ಮಂತ್ ವರ್ಕ್ ಮಾಡಿದೆ. ಅದ್ರ ಜೊತೆಗೆ ಕೆಲಸ ಅಂದ್ರೆ ಸಿನಿಮಾನು ಮಾಡ್ತಾ ಇದ್ದೆ. ಎರಡು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಇಲ್ಲ, ನಾನು ಕಾನ್ಸಂಟ್ರೇಷನ್ ಇಲ್ಲೇ ಇತ್ತು, ಸಿನಿಮಾ ಮಾಡ್ಬೇಕು. ಯಾಕೆ ಆಸಕ್ತಿ ಬಂದಿದ್ದು? ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ಸಿನಿಮಾ ಮಾಡೋಕು, ಏನೋ ಬರಿಬೇಕು, ಅದನ್ನ ಜನಗಳಿಗೆ ರೀಚ್ ಮಾಡಬೇಕು. ನನ್ನಲ್ಲಿ ಕೆಲವೊಂದು ವಿಚಾರ ಇದೆ ಮೇಡಮ್, ಅದನ್ನ ಡೈರೆಕ್ಟ್ ನಿಮ್ಗೆ ಹೇಳಿದ್ರೆ ಕೇಳಲ್ಲ. ಅದು ಒಂದು ಬರ್ದು ಅದನ್ನ ಸಿನಿಮಾ ಮೂಲಕ ಹೇಳಿದ್ರೆ ಪ್ರತಿಯೊಬ್ರು ನೋಡ್ತಾರೆ ಅದನ್ನ. ಸೊ ಆ ಒಂದು ಇದರಿಂದ ಸಿನಿಮಾಕ್ಕೆ ಬಂದ್ವಿ. ಅಂದ್ರೆ ನೀವು ಎಲ್ಲಿ ಅವರು ಮೂಲ? ಬಳ್ಳಾರಿ ಹತ್ರ ಸಂಡೂರ್ ಅಂತ ಹೇಳಿ, ಸಂಡೂರ್ ಹತ್ರ ಕೊಲ್ಲಿಂಗಮ್ಮನಹಳ್ಳಿ ಅಂತೇಳಿ ಹಳ್ಳಿ. ಅಂದ್ರೆ ಈ ಒಂದು ಅಷ್ಟೊಂದು ಈಸಿ ಅಲ್ಲ ಈ ಪಾತು, ಸಿನಿಮಾಗೆ ಬರೋದು ಆ ಪ್ರೋಸೆಸ್ ಇದೆಯಲ್ಲ ಅದು. ಸೊ ನಿಮಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕಷ್ಟ? 100% ಕಷ್ಟ ಇದೆ. ಅಪ್ ಟು ನಾನು ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆಗ್ಬೇಕಂದ್ರೆ 2 ಇಯರ್ಸ್ ನಾನು ಜಾಬ್ ಬಿಟ್ಟು 2 ಇಯರ್ಸ್ ಸುಮ್ಮನೆ ಆಡಿದ್ದೀನಿ. ಅವ್ರ ಹತ್ರ ಇವ್ರ ಹತ್ರ, ಆಮೇಲೆ ಫ್ರೆಂಡ್ಸ್ ಹತ್ರ ಶಾರ್ಟ್ ಮೂವಿ ಯಾವ ಯೂಸ್ ಮಾಡ್ಕೊಂತ ಇದು ಮಾಡ್ತಾ ಇದ್ದೆ. ಆ ಶಾರ್ಟ್ ಮೂವಿ ಮಾಡಿ ಎಡಿಟಿಂಗ್ ಅಂತ ಹೋದಾಗ ಅಲ್ಲಿ ಒಬ್ಬ ಡೈರೆಕ್ಟರ್ ಸಿನಿಮಾ ಮಾಡ್ತಾ ಇದ್ರು. ಅಲ್ಲಿ ನಾನು ವರ್ಕ್ ನೋಡಿ, ನೀವು ನನ್ನ ಹತ್ರ ವರ್ಕ್ ಮಾಡ್ತೀರಾ ಅಂತ ಕೇಳಿದ್ರು. ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ, ಸ್ಟಾರ್ಟಿಂಗೇ ಈ ಕಥೆನ ಇವ್ರಿಗೆ ಹೇಳಿದ್ರ ಅಥವಾ ಒಂದಷ್ಟು ಕತೆ ಇಟ್ಕೊಂಡಿದ್ರ? ಇಲ್ಲ, ನಮ್ಮ ಹತ್ರ ಒಂದು 3-4 ಕತೆ ಇದ್ವು ಮೇಡಮ್. ಎಲ್ಲದನ್ನ ರಘು ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೆ. ಅಣ್ಣ ಇದು ಚೆನ್ನಾಗಿದೆ, ಇದು ಮಾಡೋಣ, ಇದು ಚೆನ್ನಾಗಿದೆ, ಇದು ಮಾಡೋಣ. ಸೊ ಅದೇನಾಯ್ತು, ಸ್ವಲ್ಪ ಬಜೆಟ್ ಜಾಸ್ತಿ ಇತ್ತು ಮೇಡಮ್. ಸೊ ನಮ್ಮ ಪ್ರೊಡಕ್ಷನ್ ಏನ್ ಮಾಡಿದ್ರು, ಈ ತರದ ಒಂದು ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡಿ ಅಂತ ಹೇಳಿದ್ರು. ಸೊ ಅವಾಗ ಡಿಸ್ಕಷನ್ ಮಾಡ್ತಾ ಇರುವಾಗ ನಾವು ಆಕ್ಚುಲಿ ಲೈನ್ ಇದು ನಮ್ಮ ಫ್ರೆಂಡ್ ರಮೇಶ್ ಅಂತೇಳಿ, ಅದು 2021 ಅಲ್ಲಿ ನನಗೆ ಹೇಳಿದೆ, ಈ ಲೈನ್ ಈ ತರ ಹಿಂಗೆ ಇದೆ ಅಂತೇಳಿ. ಸೊ ಅವಾಗ ರಘು ಹತ್ರ ಡಿಸ್ಕಷನ್ ಮಾಡಿದೆ, ಈ ಲೈನ್ ಈ ತರ ಇದೆ ಮಾಡೋಣ ಅಂತ. ಅಣ್ಣ ಚೆನ್ನಾಗಿದೆ ಮಾಡೋಣ ಅಂತೇಳಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ರೋಣ ಸೆಲೆಕ್ಟ್ ಇದಾಗಿದೆ ಫೈನಲಿ. ಸರ್, ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ನವೆಂಬರ್ 7ನೇ ತಾರೀಕು. ಏನ್ ಹೇಳ್ತೀರಾ ಮೇಡಮ್? ಸಿನಿಮಾ ಚೆನ್ನಾಗಿ ಬಂದಿದೆ. ಇವಾಗ ಏನ್ ಜನರೇಷನ್ ನಡೀತಾ ಇದೆ ಅಲ್ವಾ, ಒಂದು ಹೊಸತನ ಇದೆ ಮೇಡಮ್. ಎಲ್ಲ ನಾರ್ಮಲ್ ಏನೇ ಹೇಳಿದ್ರು ಅದು ಎಲ್ಲರೂ ಹೇಳಿದೆ ಆಗುತ್ತೆ, ರೋಟೀನ್ ಆಗುತ್ತೆ ನಾವು ಹೇಳೋದು. ಬಟ್ ಈ ಸಿನಿಮಾ ಟೀಸರ್ ನೋಡಿದ್ರೆ ಬೇರೆ ಥರನೇ ಜಾನರ್ ಇದೆ. ಇಲ್ಲಿ ಡಿವೋಷನ್ ಇದೆ, ಸೈನ್ಸ್ ಇದೆ, ಆಮೇಲೆ ತಂದೆ ಮಗನ ಬಾಂಡಿಂಗ್ ಇದೆ. ಪ್ರತಿಯೊಬ್ಬರು ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರ ಹತ್ರ ಪ್ರತಿಯೊಬ್ಬರು ನೋಡ್ಬೇಕು, ಆ ಥರದ ಕಂಟೆಂಟ್ ಇದೆ ಮೇಡಮ್. ಒಳಗಡೆ ಬಂದಿರೋರು ಎಲ್ಲರೂ ಇಲ್ಲ ಒಳ್ಳೆ ಸಿನಿಮಾಗೆ ನೋಡ್ದಂಗ ಫೀಲ್ ಆಗುತ್ತೆ ಮೇಡಮ್. ಅವ್ರು ಏನು ಕೊಡ್ತಾರಲ್ಲ, 100 ರೂಪಾಯಿ 150 ರೂಪಾಯಿ ಅವರಿಗೆ ವೇಸ್ಟ್ ಆಗಲ್ಲ ಮೇಡಮ್. ಇಲ್ಲ, ಕೊಟ್ಟಿದ್ದಕ್ಕೂ ಒಳ್ಳೆ ಸಿನಿಮಾ ನೋಡಿದೆ ಅಂತ ಫೀಲ್ ಆಗುತ್ತೆ ಮೇಡಮ್. ಓಕೆ ಸರ್. ಅಂದರೆ ಸರ್, ಇವಾಗ ಫಸ್ಟ್ ಮೂವಿ ಅಂತಂದರೆ ಹೀರೋದು ನೀವು ಅವರ ಅಪ್ಪನ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಬೇಸಿಕಲಿ ಒಂದು ನಮ್ಮ ಮನ್ಸಿಗೆ ಬಂದೇ ಬರ್ತಾರೆ, ಹೇಗೆ ಮಾಡ್ತಾರೋ ಏನೋ ಆ ರೀತಿ ಒಂದು ಬರುತ್ತೆ. ನಿಮಗೆ ಏನು ಅನ್ನಿಸ್ತು ಸರ್ ಅದು? ಮೂಲಭೂತವಾಗಿ ನಾನೇ ಪ್ರತಿ ಸಿನಿಮಾಗೆ ಒಬ್ಬ ಹೊಸ ವಿದ್ಯಾರ್ಥಿ, ಆಗಿನೂ ಅಭಿನಯ ಕ್ಷೇತ್ರಕ್ಕೂ ಇನ್ಯಾವುದೋ ಒಂದು ಸ್ಕೂಲ್ಗೂ ಎಂಟರ್ ಆಗಿದ್ದೀನೇನೋ ಅನ್ನೋ ಒಂದು ಭಾವನೆ ಇಟ್ಕೊಂಡೆ ನಾನು ಎಂಟರ್ ಆಗ್ತೀನಿ. ನಾನೇನೋ ಒಂದಷ್ಟು ಚಿತ್ರಗಳು ಮಾಡ್ಬಿಟ್ಟಿದ್ದೀನಿ, ನನಗೇನೋ ಒಂದು ಸೀನಿಯರ್ ಇದೆ, ನಾನೇನೋ ಅದೇನೋ ಅಂತಾರಲ್ಲ ಪಾಪ ಅದು ಬೇಡ ಅಪ್ಲತ್ಕ ನಮ್ಮ ಮೊಮ್ಮಗ ಬರುತ್ತೆ ಬೃಹಸ್ಪತಿ. ನಾನು
ಅನ್ನೋ ಒಂದು ಭಾವನೆನೇ ನಾನು ಇಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನನಗೆ ಎಲ್ರು ಕಲಾವಿದ್ರೆ, ನಾನು ದೊಡ್ಡವನು ಚಿಕ್ಕವರು ಇವರೆಲ್ಲ ಈ ತರದ ಯೋಚನೆ ಮಾಡಲ್ಲ. ಪ್ರಕೃತಿ ಕೂಡ ಹೊಸದಾಗಿ ಬಂದಿರುವಂತ ನಾಯಕ ನಟಿ. ಸೊ ಅವ್ರ ಜೊತೆಲಿ ಇನ್ನು ನಾವು ಅವಳಿಂದ ಕಲಿಯುವಂತದ್ದು ಇರುತ್ತೆ. ಈಗ ಒಂದು ಮಗು ಪಾತ್ರ ಮಾಡಿದ್ರೆ ಆ ಮಗು ಎಲ್ರಿಗಿಂತ ಚೆನ್ನಾಗಿ ಮಾಡ್ಬಿಟ್ಟಿರುತ್ತೆ, ಯಾಕಂದ್ರೆ ಅದು ಬಹಳ ಮುಗ್ಧತೆಯಿಂದ ಮಾಡ್ಬಿಟ್ಟಿರುತ್ತೆ. ಸೊ ಅವನಿಂದ ನಾವು ಕಲಿಯುವಂತದ್ದು ಇರುತ್ತೆ ಆ ಮಗುವಿನಿಂದ. ಸೊ ಹಾಗಾಗಿ ನಾವೆಲ್ಲ ಕಲ್ತು ಬಂದಿದೀವಿ ಅನ್ನೋದು. ಆಮೇಲೆ ರಘು ಕೂಡ ತಯಾರಿ ನಡೆಸ್ಕೊಂಡೇ ಬಂದಂತ ಒಬ್ಬ ಹುಡುಗ. ರಂಗಭೂಮಿಯಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾನೆ. ನಮ್ಮ ಮಾಲೂರ್ ವಿಜಯ್ ಸರ್ ಅವರ ರಂಗವಿಜಯ ತಂಡದಲ್ಲಿ ಈತ ಸಾಕಷ್ಟು ವರ್ಷಗಳು ಕಲಾವಿದನಾಗಿ ಕೆಲಸ ಮಾಡಿ ತದನಂತರ ಸಿನಿಮಾಗೆ ಪಾದಾರ್ಪಣೆ ಮಾಡೋದು. ಬರೀ ಕಲಾವಿದನಾಗಿ ಅಲ್ಲ, ಅಲ್ಲೊಬ್ಬ ನಿರ್ಮಾಣದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅವರು ಕೆರೆಬೇಟೆಯನ್ನು ಚಿತ್ರ ಮಾಡ್ತಾರೆ, ಅಲ್ಲೊಂದು ಸಣ್ಣ ಪಾತ್ರ ಮಾಡ್ತಾರೆ. ಆಮೇಲೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಗೆಳೆಯರನ್ನ ಕೂಡ ಹಾಕೊಂಡು ಅವ್ರ ಜೊತೆನಲ್ಲಿ ಏನಂತಾರೆ ಡಿಸ್ಕಷನ್ಸ್ ಗಳನ್ನ ಮಾಡ್ತಾ, ಇದರ ಏರುಪೇರುಗಳನ್ನ ತಿಳ್ಕೊಳ್ತಾ, ಇಡಿಯಾಗಿ ಸಿನಿಮಾಗೆ ಏನೇನು ಬೇಕು ಅನ್ನೋದೆಲ್ಲ ತಿಳ್ಕೊಂಡೇ ಬಂದಿರುವಂತ ಒಬ್ಬ ಹುಡುಗ. ಯಾಕಂದ್ರೆ ಆ ವಿಚಾರಗಳು ನನಗೆ ಗೊತ್ತಿದೆ. ಒಂದು ಇವರಿಂದ, ಇನ್ನೊಂದು ನಮ್ಮ ಗೆಳೆಯರಾದಂತ ಮಾಲೂರು ವಿಜಯ್ ಸರ್. ಸೊ ಅವರೊಬ್ರು ರಂಗಭೂಮಿಯ ದಿಗ್ಗಜರು, ಸಾಕಷ್ಟು ರಂಗಭೂಮಿ ಕೆಲಸ ಮಾಡಿದ್ದಾರೆ. ಅವರ ತಂಡದಲ್ಲಿ ನಮ್ಮ ರಘು ಕೆಲಸ ಮಾಡೋದ್ರಿಂದ ಎಲ್ಲೂ ನಂಗೆ ಹೊಸಬ ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ರಂಗಭೂಮಿಲಿ ಏನಾಗುತ್ತೆ ಅಂತಂದ್ರೆ ಯಾರೋ ನೂರ್ತ ಕಲಾವಿದರು, ಇನ್ಯಾರೋ ನೂರ್ತ ಇಲ್ದಲೇ ಇರೋರು ಹೊಸಬರು ಅಂತಿಲ್ಲ. ಎಲ್ಲರೂ ನಾವು ಒಟ್ಟಾಗಿ ಸೇರಿ ಕೆಲಸ ಮಾಡಿದಾಗಲೇ ಒಂದು ನಾಟಕವಾಗ್ಲಿ, ಒಂದು ಸಿನಿಮಾ ಆಗ್ಲಿ ಅಚ್ಚುಕಟ್ಟಾಗಿ ರೂಪುಗಳು. ಯಾರೋ ಒಬ್ಬ ಚೆನ್ನಾಗಿ ಮಾಡ್ಬಿಟ್ರೆ ಚೆನ್ನಾಗಲ್ಲ ಸಿನಿಮಾ ಆಗ್ಲಿ, ಒಂದು ಕ್ರಿಕೆಟ್ ಮ್ಯಾಚ್ ತರ. ಸೊ ಎಲ್ಲರ ಪಾರ್ಟಿಸಿಪೇಷನ್ ಬಹಳ ಮುಖ್ಯ ಆಗ್ತದೆ. ಎಲ್ಲ ಡಿಪಾರ್ಟ್ಮೆಂಟಿನ ಕೆಲಸಗಳು ಅಚ್ಚುಕಟ್ಟಾಗಿ ಇದ್ರೇನೆ ಒಂದು ಅದ್ಭುತವಾದಂತ ಸಿನಿಮಾ ಆಗುತ್ತೆ. ಈಗಾಗಲೇ ನೀವು ನೋಡ್ತಿದ್ರಿ ಯಾವ ಕಾರಣಕ್ಕೆ ದೊಡ್ಡದಾಗಿ ಸಿನಿಮಾ ಆಗುತ್ತೆ ಅಂತ. ಸೊ ಎಲ್ಲವೂ ಚೆನ್ನಾಗಿರ್ಬೇಕು. ಆ ರೀತಿನಲ್ಲಿ ಐ ಹ್ಯಾಡ್ ಅ ಗ್ರೇಟ್ ಟೈಮ್ ವರ್ಕಿಂಗ್ ವಿತ್ ರಘು ಅಂಡ್ ಇಡಿಯಾಗಿ ಅಷ್ಟು ಕಲಾವಿದರ ಜೊತೆ. ನೀವು ಯಾವ ರೀತಿ ಮಗ ಸಿನಿಮಾದಲ್ಲಿ? ಅಂದ್ರೆ ತಂದೆಗೆ ತಕ್ಕ ಮಗನೋ, ಯಾವ ರೀತಿ ಮಗ? 100% ಸಿನಿಮಾದಲ್ಲಿ ತಂದೆಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ ಕೂಡ ಆಗಿರ್ತೀನಿ. ಅಂದ್ರೆ ನನ್ನ ಕ್ಯಾರೆಕ್ಟರ್ ಅಲ್ಲಿ ಏನಂದ್ರೆ, ಒಬ್ಬ ಹಳ್ಳಿಲಿ ಹುಟ್ಟಿರೋ ಹುಡುಗ ಸಿಟಿಗೆ ಹೋಗಿ ಓದ್ಕೊಂಡ್ ಬಂದ್ಮೇಲೆ, ಅಲ್ಲಿ ಒಂದು ಒಳ್ಳೆ ಎಜುಕೇಶನ್ ಪಡ್ಕೊಂಡ್ ಬಂದ್ಮೇಲೆ, ಅವ್ನ ಹಳ್ಳಿಗೆ ಬಂದ್ಮೇಲೆ ಸಮಾಜ ಕಳಕಳಿ ಹೇಗಿರ್ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಡ್ತೀವಿ. ಅದೇ ರೀತಿ ನಮ್ಮ ತಂದೆದೇ ಒಂದು ದೊಡ್ಡ ಆದರ್ಶ ಇರುತ್ತೆ ನನಗೆ. ಅವ್ರದೇ ಒಂದು ದೊಡ್ಡ ಲಿಸ್ಟ್ ಇರುತ್ತೆ. ಈ ತರ ನನ್ನ ತಂದೆ, ಈ ತರ ನಾನು ಅದ್ರ ತರನೇ ಇರ್ಬೇಕು ಅನ್ನೋದು ಚಿಕ್ಕ ವಯಸ್ಸಿಂದಾನೇ ಬಿಲ್ಡ್ ಆಗಿರುವಂತ ಕ್ಯಾರೆಕ್ಟರ್ ಇದು. ಸೊ ಆಗ ನಾನ್ ಏನ್ ಮಾಡ್ತೀನಿ ಆ ಊರಿಗೆ, ಆಮೇಲೆ ಪ್ರತಿಯೊಬ್ಬ ಮನುಷ್ಯ ಕೂಡ ಅವ್ರ ಸ್ವಂತ ಊರಿಗೆ ಸಮಾಜದ ಕಳಕಳಿ ಏನ್ ಇರ್ಬೇಕು ಅನ್ನೋದನ್ನ ಈ ಕ್ಯಾರೆಕ್ಟರ್ ಹೇಳುತ್ತೆ. ಅಂದ್ರೆ ಪ್ರಸ್ತುತಕ್ಕೆ ಏನಾದ್ರು ಹೋಲಿಕೆ ಇದೆಯಾ? ಯಾವುದು ಇದು ಹೋಲಿಕೆ? ಒಂದು ಕತೆ ಇದೆ, ಇದೊಂದು ಕತೆ. ಓಕೆ ಸರ್, ನಿಮಗೆ ಹೀರೋಯಿನ್ ಸೆಲೆಕ್ಷನ್ ಹೇಗ್ ಮಾಡಿದ್ರಿ ಮೇಡಮ್? ಅದೇ ಹೇಳ್ದಲ್ಲ, ಅಂತ ನೋಡಿರೋ ಪಕ್ಕದ ಮನೆ ಹುಡುಗಿ ತರ ಕಾಣ್ಬೇಕು ಅಂತೇಳಿ ಒಂದು 125 ಪ್ರೊಫೈಲ್ ಬಂದಿದೆ. ಓ, 125 ಪ್ರೊಫೈಲ್ ಬಂದಿತ್ತು. ಯಾವ್ದು ಇದಾಗಲ್ಲ, ಲಾಸ್ಟಿಗೆ ಇವ್ರ ಪ್ರೊಫೈಲ್ ಬಂತು. ಆಮೇಲೆ ನಮ್ಮ ಆಕ್ಚುಲಿ ಸೆಲೆಕ್ಟ್ ಈ ವಿಡಿಯೋ ಕಳಿಸಿದ್ದು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಚೇತನ್ ಅಂತ ಹೇಳಿ, ಸರ್ ಈ ತರ ನಮ್ಮ ಕ್ಯಾರೆಕ್ಟರ್ಗೆ ಸೆಟ್ ಆಗೋದು ಒಂದು ಪ್ರೊಫೈಲ್ ಬಂದಿದೆ ನೋಡಿ ಅಂತ. ಅದಾದ್ಮೇಲೆ ಅವರು ಸೀರಿಯಲ್ ಮಾಡ್ತಾ ಇದ್ದೆ. ಆಕ್ಚುಲಿ ಆ ಸೀರಿಯಲ್ದು ಒಂದು 2 ವಿಡಿಯೋಸ್ ನೋಡಿದ್ವಿ. ಇಲ್ಲ, ಈ ಕ್ಯಾರೆಕ್ಟರ್ ಇವರೇ ಸೆಟ್ ಆಗ್ತಾರ ಅಂತ ಹೇಳಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು. ಓಕೆ, ಶೂಟಿಂಗ್ ಅಂತ ಬಂದಾಗ ಯಾವ ಕಡೆ ಶೂಟಿಂಗ್ ಮಾಡಿದ್ದು? ಇದು ಹೊಸಕೋಟೆ ಅಕ್ಕಪಕ್ಕ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಒಂದು 5 ಡೇಸ್ ಮಾಡಿದ್ವಿ, ಉಳಿಕೆದೆಲ್ಲ ಹೊಸಕೋಟೆ ಅಕ್ಕಪಕ್ಕ ಮಾಡಿದ್ವಿ ಅಷ್ಟೇ. ಆ ಕಡೆ ಎಷ್ಟು ದಿನ? 65 ಡೇಸ್ ಆಗಿದೆ ಕಂಪ್ಲೀಟ್ ಆಗಿ. ಸರ್, ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ದಿನ ಆಯ್ತು ಸರ್? 15 ದಿವಸ ಕೆಲಸ ಮಾಡಿ. 15 ದಿವಸ. ಸರ್, ಇವ್ರಿಗೆ ಬೇರೆ ಸಿಕ್ಕಾಪಟ್ಟೆ ಸಂಕೋಚ. ನಿಮ್ ಜೊತೆ ಹೇಗಿತ್ತು ಕಾನ್ವರ್ಸೇಷನ್? ಸರ್, ಸಂಕೋಚ ಯಾಕೆ ಸರ್ ನಿಮ್ಗೆ? ಇಲ್ಲ, ನನಗೆ ಮೊದ್ಲೇ ಕಾಲೇಜಿಂದಾನು ಸ್ಟೇಜ್ ಬೇರೆ ಇದೆ. ನಾನು ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ. ಅದೇ ಹೇಳ್ದಲ್ಲ, ಬರೆಯೋದು ಬೇಕಾದ್ರೆ ಎಷ್ಟು ಬೇಕಾದ್ರೆ ಬರೀತೀನಿ, ಮಾತಂದ್ರೆ ಸ್ವಲ್ಪ ಇದೆ. ಸರ್, ಇನ್ನೇನು ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಕನ್ನಡದ ಜನತೆಗೆ ಏನ್ ಹೇಳ್ತೀರಾ? ಕನ್ನಡ ಜನತೆಗೆ 2 years ಇಂದ ಸಿನಿಮಾ ಮಾಡಿದ್ವಿ. ಟೀಮ್ ಎಫರ್ಟ್ ಇದೆ, ಹೊಸತನ ಇದೆ ಸಿನಿಮಾ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ, ಅಂದ್ರೆ ಮಣ್ಣಿನ ಕತೆ ಓವರಾಲ್ ಆಗಿ. ಸೊ ಪ್ರತಿಯೊಬ್ಬರಿಗೆ ಕರೆಕ್ಟ್ ಆಗೋ ಕತೆ. ಬಂದು ಸಿನಿಮಾ ನೋಡಿ ಆರೈಸ್ಬೇಕಂತ ಕೇಳ್ಕೊಳ್ತೀರಾ? ಸರ್, ನೀವು ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಕನ್ನಡದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಸಿನಿಮಾಗಳನ್ನ ಕನ್ನಡದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಇದು ಕೂಡ ಈ ನಡುವೆ ಬರ್ತಿರುವಂತಹ ಜನ ಇಷ್ಟಪಡ್ತಿರುವಂತಹ ಚಿತ್ರಗಳ ಸಾಲಿನಲ್ಲಿ ಕೂಡ ಒಂದು ಹೊಸ ತಂಡ, ಹೊಸ ಅಪ್ರೋಚ್ ಇಟ್ಕೊಂಡು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಹೇಳ್ಬೇಕಾದ್ರೆ ನಾವು ಅದರ ಭಾಗವಾಗಿರೋದ್ರಿಂದ
ನನಗೆ ಅದು ಯಾವ ರೀತಿ ಮೂಡ್ ಬಂದಿದೆ ಅಂತ ಕೂಡ ನನಗೆ ಗೊತ್ತಿದೆ. ಸೊ ಹಾಗಾಗಿ ನಮ್ಮ ನಿರ್ದೇಶಕರು ಹೇಳಿದಾಗೆ ಪೈಸಾ ವಸೂಲ್ ಸಿನಿಮಾ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆ, ಖುಷಿ ಕೊಡುವಂಥದ್ದಿದೆ, ತಿಳ್ಕೊಳ್ಳುವಂಥದ್ದಿದೆ. ಆ ಕಾರಣಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರು ಈ ಚಿತ್ರನ ನೋಡಬೇಕು, ಈ ಹೊಸ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಂದರ್ಶನಕ್ಕೆ ಈಗ ಮಾಲೂರು ವಿಜಯ್ ಸರ್ ಜಾಯ್ನ್ ಆಗಿದ್ದಾರೆ. ಹಿರಿಯ ರಂಗಭೂಮಿ ಕಲಾವಿದರು ಹಾಗೆ ಹಿರಿಯ ಕಲಾವಿದರು ಹಾಗೆ ಸಿನಿಮಾದ ನಟಿ ಪ್ರಕೃತಿ ಪ್ರಸಾದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಅವರು ಕೂಡ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಹೇಗಿದ್ದೀರಾ ಮೇಡಮ್? ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಓಕೆ ಸರ್, ನೀವು ರಂಗಭೂಮಿ ಕಲಾವಿದರಿಗೆ ಟ್ರೈನ್ ಅಪ್ ಮಾಡ್ತೀರಾ, ಹಾಗೆ ನಿಮ್ಮ ವಿದ್ಯಾರ್ಥಿ ಇವಾಗ ಸಿನಿಮಾವನ್ನ ಮಾಡ್ತಾ ಇದ್ದಾರೆ, ಹೇಗಿದೆ ಸರ್? ಗುರುವಿಗೆ ಇದಕ್ಕಿಂತ ಒಂದು ಒಳ್ಳೆ ಅಲ್ವಾ? ಅವಕಾಶ ಬೇಕಿಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ಗುರು ಯೋಚನೆ ಮಾಡೋದಷ್ಟೇ, ತಾನು ಬೆಳೆಸಿದ ಗುಡಿ ಅಥವಾ ತಾನು ಬಿತ್ತನೆ ಮಾಡಿದ ಒಂದು ಬೀಜ ಅಥವಾ ತಾನು ಹೀಗಾಗ್ಬೇಕು ಅನ್ನುವಂತ ಕನಸಿಟ್ಕೊಂಡಂಥದ್ದು ತನ್ನ ಶಿಷ್ಯರ ಮೂಲಕ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಅದು ಎಷ್ಟು ಆನಂದ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಸೊ ಆ ತರದ ದೃಷ್ಟಿಯಲ್ಲಿ ನಿಜವಾಗ್ಲೂ ನನಗೊಂದು ಬಹಳ ಸಂತೋಷ ಇದೆ. ಅದರಲ್ಲೂ ರಘುರಾಜಾನಂದ ಒಂದು ಅದ್ಭುತವಾದಂತ ಪ್ರತಿಭೆ. ಆತನಲ್ಲಿ ಒಂದು ಡೆಡಿಕೇಶನ್ ಇದೆ, ಆಮೇಲೆ ನಾನು ಏನಾದ್ರು ಮಾಡಬೇಕು ಅನ್ನುವಂತ ಛಲ ಇದೆ. ಅದನ್ನು ಮಾಡೋದಕ್ಕೆ ಬೇಕಾದಂತ ಎಲ್ಲ ಇದನ್ನು ಕಲ್ತಿದ್ದಾನೆ. ಆ ಎಲ್ಲ ದೃಷ್ಟಿಕೋನದಿಂದಾನು ಅವನು ಇವತ್ತು ಋಣ ಅನ್ನುವಂಥ ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಾಗಿ ಹೊರಹೊಮ್ಮಿರೋದು ನನಗೊಂದು ದೊಡ್ಡ ಹೆಮ್ಮೆ ಅನ್ಸುತ್ತೆ. ಸರ್, ನೀವು ಸಾಕಷ್ಟು ಈ ರೀತಿಯ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡ್ತೀರಾ, ಒಂದಷ್ಟು ಸಿನಿಮಾದಲ್ಲೂ ಕೂಡ ಅವರು ಮಾಡ್ತಾರೆ. ಸೊ ಇವರು ಈ ರೋಣ ಅಂತ ಬಂದಾಗ ಏನ್ ಚಾಲೆಂಜಸ್ ಇತ್ತು ಸರ್? ಇದು ನಿಜವಾಗ್ಲೂ ನಮಗೊಂದು ದೊಡ್ಡ ಚಾಲೆಂಜ್. ಯಾಕಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನಾವು ಯೋಚನೆ ಮಾಡೋದಿದೆಯಲ್ಲ, ಇದೇ ಮೊದಲನೇ ಹೆಜ್ಜೆ. ಈಗ ಒಬ್ಬ ರಘುರಾಜಾನಂದ ಒಬ್ಬ ನಟನಾಗಿ ಒಂದು ನಾಟಕದಲ್ಲಿ ಪಾತ್ರ ಮಾಡ್ಲಿಕ್ಕೂ ಒಬ್ಬ ನಟನಾಗಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಈಚೆ ಬರ್ಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ನನಗೆ ತುಂಬಾ ಈಗಲೂ ನನಗೆ ಅದರ ಭಯ ನನಗೆ ಕಾಡ್ತಾ ಇದೆ. ಯಾಕಂದ್ರೆ ಜನ ಹೇಗ್ ತಗೊಳ್ತಾರೆ. ತುಂಬಾ ಕಷ್ಟಪಟ್ಟಿದ್ದಾನೆ, 2-2.5 ವರ್ಷಗಳ ಕಾಲ ಆ ಸಿನಿಮಾಗಾಗಿ ಎಲ್ಲವನ್ನ ದಾರೆ ಎರೆದಿದ್ದಾನೆ. ಸೊ ಅದನ್ನ ಪ್ರೇಕ್ಷಕ ಹೇಗ್ ತಗೊಳ್ತಾನೋ ಅನ್ನೋದ್ರವರೆಗೂ ನನಗಿನ್ನೂ ಆ ಭಯ ಇದೆ. ಆ ಭಯದಲ್ಲೂ ಕೂಡ ಅವನ ಡೆಡಿಕೇಶನ್ ಮತ್ತೆ ಅವನು ಮಾಡಿರೋ ಎಲ್ಲ ತಯಾರಿಗಳಿದೆಯಲ್ಲ ಅದೆಲ್ಲದರ ಮತ್ತೆ ಇಡೀ ಚಿತ್ರವನ್ನ ನಾನು ನೋಡಿರೋದ್ರಿಂದ ಆ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಜನರನ್ನ ಬಹಳ ಬೇಗ ರೀಚ್ ಆಗ್ತಾನೆ, ಒಬ್ಬ ಅದ್ಭುತ ನಟನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ತಾನೆ ಅನ್ನೋ ಭರವಸೆ ನನಗೆ ಮೂಡಿದೆ. ಓಕೆ, ನಿಮ್ಗೆ ಪ್ರಕೃತಿ ಅವರೇ, ಈ ಸಿನಿಮಾ ಅಂತ ಬಂದಾಗ ಹೇಗೆ ಕತೆ ಇಷ್ಟ ಆಯ್ತು? ಕತೆ ನಿಮ್ಮನ್ನ ಹೇಗೆ ಹುಡುಕೊಂಡು ಬಂತು? ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕಾವ್ಯ, ಅವಳು ನನಗೆ ಹೇಗ್ ಬೇರೆ ಇದರಿಂದ ಡಿಫ್ರೆಂಟ್ ಅನ್ಸಿದ್ಲು ಅಂದ್ರೆ, ಸೊ ಅವಳು ಹಳ್ಳಿ ಹುಡುಗಿ ಸಿಟಿಗೆ ಬಂದು ಓದಿದಾಳೆ. ಆದ್ರೆ ಸಿಟಿನಲ್ಲೇ ಜಾಬ್ ಒಂದು ಹುಡುಕೊಂಡು ಅಲ್ಲೇ ಇದ್ದಿಲ್ಲ, PhD ಮಾಡ್ಕೊಂಡು ವಾಪಸ್ ಅವಳು ಊರಿಗೆ ಹೋಗಿ ಅಲ್ಲಿರೋ ಸಮಸ್ಯೆಗಳಿಗೆ ಹೇಗೆ ಅವಳು ಒಂದು ಪರಿಹಾರ ಹುಡುಕ್ಬೋದು ಅಂತ ಓಡಾಡ್ತಿರೋಳು. ಐ ಥಿಂಕ್ ಅದೊಂದು ಫ್ಯಾಕ್ಟರು. ಇವಾಗ ನಾವ್ ರೆಗ್ಯುಲರ್ ಲೈಫಲ್ಲಿ ಹೇಗೆ ನಾವಾಯ್ತು, ನಮ್ ಸಂಪಾದನೆ ಆಯ್ತು, ಕೆಲ್ಸ ಆಯ್ತು ಅಂತ ಇರ್ತೀವೋ, ಶಿ ಈಸ್ ಡಿಫ್ರೆಂಟ್ ಫ್ರಮ್ ದ್ಯಾಟ್. ಆ ಒಂದು ಫ್ಯಾಕ್ಟರ್ ಎಷ್ಟಾಯ್ತು, ಮೇ ಬಿ ಈ ಸಿನಿಮಾ ನೋಡಿದವ್ರಿಗೆ ಅದೊಂದು ಮೈಂಡ್ ಅಲ್ಲಿ ಇರ್ಬೋದಾ ಅಂತ. ದಟ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಸಮಥಿಂಗ್. ನಾವ್ ಎಲ್ಲಿಂದ ಬಂದಿದ್ದೀವೋ ಆ ಒಂದು ಊರಿಗೆ, ಆ ಒಂದು ಜಾಗಕ್ಕೆ ನಮ್ ಕಡೆಯಿಂದ ಹೇಗ್ ನಾವು ವಾಪಸ್ ಕೊಡ್ಬೋದು ಅನ್ನೋ ಒಂದು ಥಾಟು ಕಾವ್ಯ ಬಗ್ಗೆ ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಸಿನಿಮಾಕ್ಕೆ ಯಾಕೆ ಬರಬೇಕು ಅಂತ ಬಂದಿದ್ದು, ಅಥವಾ ನಟ ಆಗ್ಬೇಕು ಅಂತಾನೆ ಬಂದಿದ್ದು? ಅದಕ್ಕಿಂತ ಮುಂಚೆ ಏನ್ ಮಾಡ್ಕೊಂಡ್ರಿ? ಏನಿಲ್ಲ, ಇದು ಸ್ಕೂಲ್ ಟೈಮಿಂದಾನು ಆಕ್ಟರ್ ಆಗ್ಬೇಕಂತಾನೆ ಇದೆ. ಸ್ಕೂಲ್ ಟೈಮಿಂದಾನು ಸಣ್ಣ ಪುಟ್ಟ ನಾಟಕಗಳನ್ನ ಮಾಡ್ಕೊಳ್ತಾ, ಅದಾದ್ಮೇಲೆ 10th ಆದ್ಮೇಲೆ ಇದೇ ಕೆಲ್ಸದಲ್ಲೇ ಇದ್ದೀನಿ. ಅದಾಗಿದ ತಕ್ಷಣ ನನಗೆ ಇಂಥ ಒಳ್ಳೆ ಗುರುಗಳು ಸಿಕ್ಕಿದ್ರು, ರಂಗವಿಜಯ ಅನ್ನೋ ತಂಡ ಸಿಕ್ತು. ಅಲ್ಲಿ ಸೇರಿದ್ಮೇಲೆ ಕಂಟಿನ್ಯೂಸ್ ಆಗಿ ಅಲ್ಲಿ ನಾಟಕಗಳನ್ನೇ ಮಾಡ್ಕೊಳ್ತಾ ಬಂದ್ವಿ. ಒಂದಷ್ಟು ನಾಟಕಗಳನ್ನ ಮಾಡ್ಕೊಳ್ತಾ, ಸಣ್ಣ ಪುಟ್ಟ ಸೀರಿಯಲ್ಸು, ಒಂದು ಸಣ್ಣ ಪುಟ್ಟ ಸಿನಿಮಾಗಳಲ್ಲೂ ಮಾಡ್ಕೊಳ್ತಾ, ಇದರಲ್ಲಿ ಇದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಮಾಡಿ ಈಗ ರೋಣ ಅಂತ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದೀನಿ. ಅಂದ್ರೆ ನೀವು ಯಾವಾಗ ಜಾಯಿನ್ ಆಗಿದ್ದು, ಎಷ್ಟು ವರ್ಷ ರಂಗಭೂಮಿಯಲ್ಲಿ? ರಂಗಭೂಮಿ ಫಸ್ಟ್ ನಾನು 10th ಆದ್ಮೇಲೆ ನನಗೆ ಅವಾಗ ಗೊತ್ತಿರ್ಲಿಲ್ಲ. ಆಗ ರವೀಂದ್ರ ಕಲಾಕ್ಷೇತ್ರ ಶೆಡ್ಗಳಿದಾವೆ, ಅಲ್ಲಿ ಒಂದು ತಂಡನ್ ಸೇರಿದೆ. ಅಲ್ಲಿ ಫಸ್ಟ್ ನಾನೊಂದು ಸಂಗ್ಯಾ ಬಾಳ್ಯ ಅಂತ ನಾಟಕ ಇತ್ತು, ಅಲ್ಲಿ ಸೇರ್ಕೊಂಡಿದ್ದೆ. ಒಂದೇ ಮಾತರಂ ಕಲಾ ಸಂಘ ಅಂತ ಇತ್ತು. ಅಲ್ಲಿ ಸೇರಾದ್ಮೇಲೆ ನಮ್ಮಪ್ಪ ಫಸ್ಟ್ 2nd PUC ಎಕ್ಸಾಮ್ ಬರಿ, ಆಮೇಲೆ ಬೇರೆ ಇದು ಮಾಡು ಅಂದ್ರು. ಅದಾದ್ಮೇಲೆ ಸೇರಿದ್ದೆ ರಂಗವಿಜಯ. 5-6 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀನಿ, ರಂಗವಿಜಯ ಅನ್ನೋ ಟೀಮಲ್ಲೇ ಕೆಲಸ ಮಾಡ್ತಾ. ಅದಾದ್ಮೇಲೆ ಈಗ ನಮ್ಮ ಸಿನಿಮಾ ಶುರು ಆಯ್ತು.
ಸರ್ ನಿಮಗೆ ನೀವೊಬ್ರು ರಾಜಕಾರಣಿಯ ಪಾತ್ರವನ್ನ ಮಾಡಿದ್ದೀರಾ, MLA ರೋಲ್ ಮಾಡಿದ್ದೀರಾ ಸರ್. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನನಗೆ ಈ ತರದ ಮೊದಲನೇ ಅವಕಾಶ, ಈ ತರದ ಒಂದು ಕ್ಯಾರೆಕ್ಟರ್ ಅಲ್ಲಿ ನನಗಿದು ಮೊದಲನೇ ಅವಕಾಶ. ಆಮೇಲೆ ನನಗೆ ನಾಟಕಗಳಲ್ಲಿ ಎಲ್ಲಾ ತರದ ಪಾತ್ರಗಳನ್ನ ನಾನು ಮಾಡ್ತಾ ಬಂದಿದ್ದೇನೆ. ಯಾವ ನೆಗೆಟಿವ್ ಶೇಡ್ ಆಗಿರ್ಬೋದು, ಪಾಸಿಟಿವ್ ಶೇಡ್ ಆಗಿರ್ಬೋದು, ಈ ತರದ ಎಲ್ಲ ಪಾತ್ರಗಳನ್ನ ನಿಭಾಯಿಸ್ಕೊಂಡು ಬಂದಿರೋದ್ರಿಂದ ನನಗೇನು ಈ ಪಾತ್ರದ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಆದ್ರೆ ಅಂಥ ಒಬ್ಬ ಮೇರು ನಟರು, ನನಗೆ ನಿಜವಾಗ್ಲೂ 7 ಭಾಷೆಗಳಲ್ಲಿ ಅಭಿನಯಿಸಿರುವಂತಹ ನನ್ನ ಆತ್ಮೀಯ ಮಿತ್ರರಾದಂತ ಶರತ್ ಲೋಹಿತಾಶ್ವ ಅವರ ಜೊತೆಗೆ ಆಕ್ಟ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಏನ್ ಹೇಳ್ತಾರೆ ಅದ್ಭುತ ಅನುಭವ ನನಗೆ. ಆಮೇಲೆ ಅವರ ಸರಳತೆ ನನಗೆ ಎಲ್ಲೋ ಒಂದ್ ಕಡೆ ತುಂಬಾ ಕಾಲದಿಂದ, ಅವ್ರ ತಂದೆಯವ್ರ ಕಾಲದಿಂದನೂ ಅವ್ರು ನನಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ಅವರನ್ನ ಮಾತಾಡಿಸೋದಕ್ಕೆ ಎಲ್ಲೋ ಒಂದ್ ಕಡೆ ನನಗೊಂಥರದ ಸಂಕೋಚದ ಸ್ವಭಾವ ಇತ್ತು. ಮತ್ತೆ ಇವರು ದೊಡ್ಡ ಆರ್ಟಿಸ್ಟ್, 7 ಭಾಷೆಗಳಲ್ಲಿ ಆಕ್ಟ್ ಮಾಡ್ತಾರೆ, ಇವ್ರು ನಮ್ ಜೊತೆಗೆ ಹೇಗಿರ್ತಾರೋ ಅನ್ನೋ ಒಂದು ಸ್ವಲ್ಪ ಭಯ ನನಗೆ ಕಾಡ್ತಾ ಇತ್ತು. ಆದ್ರೆ ಮೊದಲನೇ ದಿವಸ ಅವ್ರ ಜೊತೆ ನಿಂತ್ಕೊಂಡಾಗ್ಲೇ ಅದೆಷ್ಟು ನಾವು ಎಷ್ಟೋ ವರ್ಷಗಳ ಸ್ನೇಹಿತರು ಅಂತ ಅನ್ನೋ ತರದ ಒಂದು ಭಾವನೆ. ಮೊದಲ ಹೆಜ್ಜೆಯ ಮಗು ಅಲ್ಲಿ ಹೆಜ್ಜೆ ಇಟ್ಟು ಅವ್ರ ಜೊತೆಗೆ ಆಕ್ಟ್ ಮಾಡಿರೋದಿಲ್ಲ, ಇದೊಂದು ಅದ್ಭುತವಾದ ಅನುಭವ. ಸೊ ಆ ದೃಷ್ಟಿಯಿಂದ ರೋಣ ಒಂದು ಬರೀ ನಾವು ಹೊಸಬರೇ ಇಲ್ಲ, ಅದ್ರ ಜೊತೆಗೆ ಶರತ್ ಲೋಹಿತಾಶ್ವ ಅಂತ ಅವರು, ರಂಜನ್ ಶೆಟ್ಟರು, ಮತ್ತೆ ಬಾಲರಾಜ್ ವಾಡಿ ಅವರು, ಮತ್ತೆ ಶ್ರೀಧರ್ ಸರ್, ಅವಿನಾಶ್ ಸರ್, ಆಮೇಲೆ ವಜ್ರಧೀರ್ ಸರ್, ಇವರೆಲ್ಲ ತುಂಬಾ ಜನದ ತಾರಾಂಗಣ ನಮ್ಮ ಚಿತ್ರದಲ್ಲಿದೆ. ಅದರಿಂದಾನೇ ನಮಗದೊಂದು ಸಂತೋಷದ ಒಂದು ಒಳ್ಳೆಯ ಪ್ಯಾಕೇಜಿನ ಚಿತ್ರ ಅಂತ ಹೇಳಿ ನಾವು ಇಷ್ಟ. ಸರ್, ರೋಣ ಅನ್ನೋದು ಒಂದು ಕ್ಷೇತ್ರ, ನೀವು ಆ ಕ್ಷೇತ್ರಕ್ಕೆ MLA ಆಗಿರ್ತೀರಾ, ನೀವು ಯಾವ ರೀತಿ ಸುಧಾರಣೆಗಳನ್ನ ತರ್ತೀರಾ ಅಂತ? ಅದನ್ನ ಸ್ವಲ್ಪ ರಿವೀಲ್ ಮಾಡಬಾರದು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಯಾಕಂದ್ರೆ ಇದ್ರಲ್ಲೊಂದು ಸಸ್ಪೆನ್ಸ್ ಇದೆ, ಇದ್ರಲ್ಲೊಂದು ಥ್ರಿಲ್ ಇದೆ. ನಾನು MLA, ಜನರ ನಾಯಕ. ಆದ್ರೆ ಯಾವ ತರದ ಜನರ ನಾಯಕ, ಅದೇ ಭ್ರಷ್ಟ ನಾಯಕನ ಅಥವಾ ಸುಧಾರಣೆ ಮಾಡುವಂತಹ ನಾಯಕ, ಯಾವ ತರದ್ದು ಅನ್ನೋದನ್ನ ನೀವು ತೆರೆ ಮೇಲೆ ನೋಡ್ಬೇಕು. ಯಾಕೆಂದ್ರೆ ಅದಕ್ಕೊಂದು ಇದನ್ನ ಇಟ್ಕೊಂಡಿದ್ವಿ, ಒಂದು ಒಳ್ಳೆ ಕ್ಯಾರೆಕ್ಟರ್. ಅದ್ರಲ್ಲಂತೂ ಜನರನ್ನ ಹತ್ರಕ್ಕೆ ಹೋಗುವಂತ ಕ್ಯಾರೆಕ್ಟರ್. ಪ್ರಕೃತಿ ಅವರೇ, ನೀವು ಇಷ್ಟು ವರ್ಷ ಸೀರಿಯಲ್ಗಳನ್ನ ಮಾಡ್ಕೊಂಡು ಬಂದ್ರಿ, ಈಗ ಬೆಳ್ಳಿ ತೆರೆಗೆ ಅದು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಹೇಗಿದೆ ಫೀಲು? ತುಂಬಾ ಖುಷಿ ಆಗುತ್ತೆ. ಅಂಡ್ ಆಕ್ಚುಲಿ ಇದು ನನಗೆ ಒಂದು ದೊಡ್ಡ ಅದೃಷ್ಟ ಅಂತ ಹೇಳ್ಬೋದು. ಬಿಕಾಸ್ ಇಷ್ಟು ವರ್ಷ ನಾನು ಸೀರಿಯಲ್ಸ್ ಮಾಡ್ಕೊಂಡಿದ್ದವಳು, ಯಾವಾಗ ಲೀಡ್ ಆಗಿ ಸಿಗುತ್ತೋ ಅಂತ ಕಾಯ್ತಿದ್ದೆ. ಬಟ್ ನನ್ಗೂ ಅನ್ಸಿರ್ಲಿಲ್ಲ ನಂಗೆ ಸಿನಿಮಾದಲ್ಲಿ ಲೀಡ್ ಆಗಿ ಸಿಗುತ್ತೆ ಅಂತ. ಸೊ ಸಿಕ್ಕಿರೋ ಅವಕಾಶನ ನಾನು ಬಿಟ್ಕೊಡ್ಬಾರ್ದು ಅಂತ ಸಿಕ್ಕಾಪಡೆ ಕಷ್ಟಪಡ್ತಿದ್ದೀನಿ. ಅಂಡ್ ಐ ಹೋಪ್ ಇಷ್ಟು ವರ್ಷ ನನ್ನನ್ನ ಜನ ಸೀರಿಯಲ್ಸ್ ಅಲ್ಲಿ ನೋಡಿ ಹೇಗೆ ಇಷ್ಟಪಟ್ಟಿದಾರೋ, ಸಪೋರ್ಟ್ ಮಾಡಿದಾರೋ, ಇವಾಗ ನಾನು ಸಿನಿಮಾ ವರ್ಲ್ಡ್ ಕಾಲಿಡ್ತಿದ್ದೀನಿ, ಇಲ್ಲೂ ನನಗೆ ಹಾಗೆ ಸಪೋರ್ಟ್ ಮಾಡ್ತಾರೆ ಅಂತ. ಓಕೆ, ನಿಮ್ಮ ಪಾತ್ರ ಒಂದು ದೇವಿಯ ಪಾತ್ರ ಅಂತ ಒಂದು ಗಾಸಿಪ್ ಇದೆ, ಹೌದಾ? ಆ ಗಾಸಿಪ್ ನಾನು ಇಲ್ಲೇ ಆನ್ಸರ್ ಕೊಟ್ಬಿಟ್ರೆ ಹೇಗೆ? ಈ ಗಾಸಿಪ್ ನ ನೀವು ಇನ್ನು ಸ್ವಲ್ಪ ಹರಡಿ ಸ್ಪ್ರೆಡ್ ಮಾಡಿ ಥಿಯೇಟರ್ ವರ್ಗೂ ಕರ್ಕೊಂಡ್ ಬರ್ಬೇಕು. ಓಕೆ, ನಿಮ್ಮಿಬ್ರು ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗಿದೆ? ಅಂದ್ರೆ ಪ್ರೀತಿ ಪ್ರೇಮ ಎಲ್ಲ ಆಗುತ್ತೆ ಸಿನಿಮಾದಲ್ಲಿ? ಖಂಡಿತ. ಓಕೆ, ನೀವು ಪ್ರಪೋಸ್ ಮಾಡ್ತೀರಾ, ಅವ್ರು ಪ್ರಪೋಸ್ ಮಾಡ್ತೀರಾ? ಅಲ್ಲ, ನೀವು ಅಲ್ಲೇ ನೋಡಿ ಅಂದ್ರೆ ಇಲ್ಲೇನ್ ನೀವ್ ಆಮೇಲೆ ಥಿಯೇಟರ್ ಅಲ್ಲಿ ಹೋಗಿ ಏನ್ ನೋಡ್ತೀರಾ? ಬಟ್ ಒಂದ್ ಹೇಳ್ತೀನಿ ನಿಮ್ಗೆ, ಹೇಗೆ ನಮ್ ಲವ್ ಸ್ಟೋರಿ ಡಿಫ್ರೆಂಟ್ ಅಂದ್ರೆ ಅವರು ಪ್ರಪೋಸ್ ಮಾಡಲ್ಲ, ನಾನು ಪ್ರಪೋಸ್ ಮಾಡಲ್ಲ. ಬಟ್ ಹೇಗೆ ಇದು ನಿಲ್ಲುತ್ತೆ ಅನ್ನೋದು ನೀವು ಅದನ್ನ ಥಿಯೇಟರ್ ಅಲ್ಲೇ ನೋಡ್ಬೇಕು. ಬಟ್ ಇಟ್ಸ್ ಡೆಫಿನೆಟ್ಲಿ ಡಿಫ್ರೆಂಟ್. ಆಮೇಲೆ ಇಲ್ಲೇನು ಅಂದ್ರೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನುವಂತ 2 ಮನಸ್ಸುಗಳು ಸಮಾಜವನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅದು ಬದಲಾಗ್ತಾ ಇರೋದನ್ನ ನೋಡ್ತಾ ಹೋಗ್ತಾರೆ. ಅದು ಆಟೋಮೆಟಿಕ್ ಆಗಿ ಅವರು ಹತ್ರ ಆಗ್ತಾ ಹೋಗ್ತಾರೆ ಅಷ್ಟೇ. ಅವರದು ಪ್ರೀತಿ ಅನ್ನೋದೇ ಅಲ್ಲ, ಅಥವಾ ಅದು ಇದಲ್ಲ, ಸಮಾಜಕ್ಕೆ ಅವರಿಬ್ರು ಒಳ್ಳೇದ್ ಮಾಡ್ಬೇಕು ಅಷ್ಟೇ ಅವರ ಉದ್ದೇಶ ಆಗಿರೋದು. ಆ ದೃಷ್ಟಿಕೋನದಲ್ಲಿ ಅದು ಮುಂದುವರಿತಾ ಹೋಗ್ತದೆ. ಓಕೆ, ಇಲ್ಲಿ ಚಿಲ್ಲರ್ ಮಂಜು ಅವರ ಒಂದು ಕ್ಯಾರೆಕ್ಟರ್ ಅವರಿದ್ದಾರೆ ಅಂತಂದ್ರೆ ಒಂದಷ್ಟು ಮನರಂಜನೆ ಇದೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಟೀಸರ್ ಅಲ್ಲಿ ತುಂಬಾ ಒಂದು ಸಸ್ಪೆನ್ಸ್ ಆಗಿ ಅವರನ್ನು ತೋರಿಸಿದ್ದಾರೆ. ಸೊ ಮನರಂಜನೆ ಅಂತ ಬಂದಾಗ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತ ನಮ್ದು ಅವ್ರದ್ದು ನನ್ನ ಸ್ನೇಹಿತನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಚಿಲ್ಲರ್ ಮಂಜು ಅಣ್ಣ.
ಒಂದ್ ಒಳ್ಳೆ ನಿಮ್ಗೆ ಕಾಮಿಡಿದು ಟೈಮಿಂಗು ಚೆನ್ನಾಗಿದೆ ಸಿನಿಮಾದಲ್ಲಿ. ನಿಮ್ಗೆ ಅವರು ಚೆನ್ನಾಗಿ ನಗಿಸ್ತಾರೆ, ಎಲ್ಲಾನು ಮಾಡ್ತಾರೆ. ನೀವು ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವ್ರದ್ದು ಒಂದ್ ಒಳ್ಳೆ ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ. ಆಮೇಲೆ ನಮಗೂ ತುಂಬಾ ಸಪೋರ್ಟಿವ್ ಆಗಿದ್ರು, ಅವರಿಂದನೂ ತುಂಬಾ ಕಲಿಯಕ್ಕಿತ್ತು. ನಾನೊಬ್ಬ ಹೊಸಬ ಆಗಿರೋದ್ರಿಂದ ನನಗಿಂತ ಒಳ್ಳೆ ಒಂದ್ ದೊಡ್ಡ ತಾರಾಗಣ ಇರೋದೇ ನನಗೊಂದು ಅದೃಷ್ಟ ಅನ್ಸುತ್ತೆ. ಎಲ್ಲಾರಿಂದನೂ ಏನೇನೋ ಒಂದೊಂದು ಕಲಿಯಕ್ಕಿರುತ್ತೆ. ಹೀರೋಯಿನ್ ಆಗ್ಲಿ, ಇವ್ರ ನಮ್ಮ ಗುರುಗಳಾಗಿರ್ಲಿ, ಶರತ್ ಸರ್ ಆಗಿರ್ಲಿ, ಪ್ರತಿಯೊಬ್ಬರ ಹತ್ರನೂ ಕಲಿಯೋದಿರುತ್ತೆ ಹಂಗೆ. ಆಮೇಲೆ ಚಿಲ್ಲರ್ ಮಂಜು ಅನ್ನೋದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಆಗಿದೆ ಈ ಸಿನಿಮಾ. ಓಕೆ, ನಿಮ್ಗೆ ಇದೆಲ್ಲ ಒಂದಷ್ಟು ಹೊಸ ಸಿನಿಮಾ, ಹೊಸಬ್ರು, ಹೊಸ ಆಕ್ಟರ್ಸ್, ಮತ್ತೆ ಎಲ್ಲ ಹಿರಿಯ ಕಲಾವಿದರು ಇದ್ದಾರೆ. ನೀವು ಏನ್ ಕಲ್ತ್ಕೊಂಡ್ರಿ ಅವರಿಂದ? ಐ ಥಿಂಕ್ ನಾನು ಏನ್ ಕಲ್ತೆ ಅಂದ್ರೆ, ನಾವ್ ಅನ್ಕೊಂಡಿರ್ತೀವಿ ಅವ್ರನ್ನ ಪರ್ದೆ ಮೇಲೆ ನೋಡಿದಾಗ ಹಿ ಸಚ್ ಅ ಬಿಗ್ ಸ್ಟಾರ್, ಅವ್ರು ಹೇಗಿರ್ತಾರೋ, ಅವ್ರ ಜೊತೆ ನಾವ್ ಹೇಗ್ ಮಾತಾಡ್ಬೇಕು, ಈವನ್ ನನ್ನ ತಲೆಯಲ್ಲಿ ಇಷ್ಟು ಐಡಿಯಾಸ್ ಇತ್ತು. ಬಟ್ ನಾನು ಸೆಟ್ಟಿಗೆ ಹೋದಾಗ್ಲೇ ಗೊತ್ತಾಯ್ತು ಅವ್ರು ಅಷ್ಟು ಅಚೀವ್ ಮಾಡಿದ್ರು ಕೂಡ ಲಿಟ್ರಲಿ ಎಷ್ಟು ಸ್ವೀಟ್ ಆಗಿರ್ತಾರೆ ಅಂದ್ರೆ ಆ ಸಕ್ಸಸ್ಗೂ ಆ ಒಂದು ಬಿಹೇವಿಯರ್ಗೂ ಏನೂ ಲಿಂಕ್ ಇಲ್ಲ. ದೇ ಆರ್ ಸೋ ಡೌನ್ ಟು ಅರ್ತ್. ಫಸ್ಟ್ ಡೇನೆ ನಾವು ಶರತ್ ಸರ್ ಜೊತೆ ವರ್ಕ್ ಮಾಡ್ತಿದ್ದಾಗ ಎಲ್ರೂ ಹೆದರ್ಕೊಂಡಿದ್ವಿ. ನನ್ನ ಅವ್ರ ಜೊತೆ ಸೀನ್ ಇತ್ತು, ಎಲ್ರೂ ನಿನ್ ಸೀನ್ ಇದೆ, ಜಾಸ್ತಿ ಟೇಕ್ಸ್ ಮಾಡ್ಬೇಡ, ನೋಡ್ಕೊಂಡು ಹುಷಾರು, ಇದೆಲ್ಲ ತಲೆಗೆ ಹಾಕ್ಬಿಟ್ರೆ ನಂಗೆ ಆಲ್ರೆಡಿ ಅಯ್ಯೋ ನಾನು ಅವಾಗ ಜಾಸ್ತಿ ಟೇಕ್ಸ್ ಮಾಡ್ತೀನ ಅಂತ ಕ್ವೆಶನ್ ಮಾರ್ಕ್ ಕೂತ್ಬಿಡ್ತು. ಹಿಂಗ್ ಅನ್ಕೊಂಡೆ ನಾವು ಸೀನ್ ಸ್ಟಾರ್ಟ್ ಮಾಡಿದ್ವಿ, ನನ್ನ ವಾಯ್ಸ್ ನಡಕ್ತಿತ್ತು. ಬಟ್ ಇನ್ ದಟ್ ಸೀನ್ ಫಸ್ಟ್ ಡೇ ನಾವಿಬ್ರು ಮೀಟ್ ಮಾಡ್ತಿರೋದು. ಅವರು ನನ್ ಒಂದೇ ಟೇಕ್ ಆದ್ರೂ ಕೂಡ ಎಲ್ಲೂ ಕೋಪ ಮಾಡ್ಕೊಳ್ಳೋದಿರ್ಲಿ. ಇನ್ಫ್ಯಾಕ್ಟ್ ಹಿ ವಾಸ್ ಟೆಲಿಂಗ್ ಮೀ, ಯಾರೂ ಒಂದ್ ಟೇಕಲ್ಲಿ ಮುಗ್ಸಲ್ಲ, ದೊಡ್ಡ ದೊಡ್ಡ ಆರ್ಟಿಸ್ಟೇ ಒಂದು 2-3 ಟೇಕ್ಸ್ ಮಾಡ್ತಾರೆ, ಅದ್ರಲ್ಲಿ ಯಾಕೆ ನೀನ್ ಹೆದರ್ಕೊಳ್ತಿದ್ಯಾ, ಜಸ್ಟ್ ಗಿವ್ ಇಟ್ ಯೋರ್ ಬೆಸ್ಟ್ ಶಾಟ್, ಕಾನ್ಫಿಡೆಂಟ್ ಆಗಿ ಮಾಡು ಅಂತ. ಸೊ ವೆನ್ ಯು ಆಸ್ಕ್ ಮೀ ನಾನು ಏನ್ ಕಲಿತೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಅಲ್ಲಿ ಅಂದ್ರೆ, ಇಟ್ ಇಸ್ ಹ್ಯೂಮಿಲಿಟಿ. ಎಷ್ಟು ಹಂಬಲ್ ಆಗಿರ್ತಾರೆ, ಸ್ವೀಟ್ ಆಗಿರ್ತಾರೆ, ಎಲ್ಲೂ ನಾನು ಇಷ್ಟು ಅಚೀವ್ ಮಾಡಿದ್ದೀನಿ ಅನ್ನೋದು ತೋರ್ಸಕ್ ಹೋಗಲ್ಲ. ಸರ್, ನೀವು ರಂಗಭೂಮಿಯಿಂದ ಬಂದವರು, ಮೊದಲನೇ ಸಿನಿಮಾ ಯಾವ ರೀತಿ ತಯಾರಿ ಮಾಡಿದ್ರಿ ಈ ಒಂದು ರೋಲ್ಗೆ? ರಘುರಾಜನಂದನ ಬಹುಶಃ ಮೊಟ್ಟ ಮೊದಲ ಕನಸು ಅಥವಾ ಅವನ ಜೀವನ ಪರ್ಯಂತ ಅವನ ದೊಡ್ಡ ಕನಸು ಒಬ್ಬ ನಟನಾಗಿ ಹೊರಹೊಮ್ಮಬೇಕು ಅಂತ. ಸೊ ನನಗೊಂದು ಧೈರ್ಯ ಏನಿತ್ತು ಅಂದ್ರೆ, ನಾನೊಂದು ನಾಟಕ ಮಾಡಿಸೋವಾಗ ಆತನಿಗೆ 6 ಗಂಟೆಗೆ ರಿಹರ್ಸಲ್ ಇದೆ ಅಂತಂದ್ರೆ 5:50 ಅವನು ಅಟೆಂಡ್ ಆಗಿರೋನು. ಸೊ ಯಾವನಲ್ಲಿ ನನಗೆ ನನ್ನ ಗುರುಗಳು CGK ಅಂತೇಳಿ ನನ್ನ ರಂಗಭೂಮಿಯ ಗುರುಗಳು, ಅವರು ಯಾವತ್ತೂ ಅಷ್ಟೇ ಯಾರಲ್ಲಿ ಆ ಶ್ರದ್ಧೆ ಇರುತ್ತೋ ಆ ಶ್ರದ್ಧೆ ಯಾವ ಎತ್ತರಕ್ಕೆ ಬೇಕಾದ್ರೂ ಕೊಂಡೊಯ್ಯುತ್ತೆ ಅನ್ನೋದನ್ನ ನನಗೆ ತಿಳಿಸಿದ್ರು. ಸೊ ಆ ಶ್ರದ್ಧೆ ಇವನಲ್ಲಿ ನಾನು ಕಾಣ್ತಿದ್ದೆ. ಸೊ ಆ ದೃಷ್ಟಿಯಿಂದ ಅವನು ಬಹಳಷ್ಟು ಯಾವುದೇ ವಿಚಾರ, ಒಂದು ಸಣ್ಣ ಒಂದು ಎಕ್ಸಾಂಪಲ್, ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನ ಒಂದು ಇದಕ್ಕೆ ಕೊಟ್ಟಿದ್ದೆ, ಸ್ವಾತಂತ್ರ್ಯ ಸಮರ ನಾಡು ಅಮರ ಅಂತ ಒಂದು ನಾಟಕದಲ್ಲಿ. ಅದಕ್ಕೆ ಆತನಿಗೆ ಬೇಡಿಗಳಾಕಿ ಇಡೀ ಚೈನ್ಗಳನ್ನ ಹಾಕಿ ಎಳ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ ಇವನು ಸಿಟಿ ಮಾರ್ಕೆಟ್ಗೆ ಹೋಗಿ ಆ ಇಡೀ ಚೈನ್ಗಳನ್ನ, ನನ್ನ ಪ್ರಕಾರ ಒಂದು 20-25 kg ತೂಕ ಇರುವಷ್ಟು ಚೈನ್ಗಳನ್ನ, ಇದನ್ನ ಒತ್ಕೊಂಡು ನಿಮಗಿಲ್ಲ, ಅದು ಅಂಕಲ್ ಕರೆಕ್ಟ್ ಆಗಿ ಅದು ಪ್ರಾಕ್ಟಿಕಲ್ ಆಗಿ ಹಾಗೆ ಇರಬೇಕು, ಹಾಗಿದ್ರೇನೆ ನನಗೆ ಫೀಲ್ ಮಾಡೋದಕ್ಕೆ ಆಗುತ್ತೆ. ಅಂದ್ರೆ ಅವನ ಆ ಪಾತ್ರದ ಬಗೆಗಿನ ಅವನ ಕಾಳಜಿ ಇದೆಯಲ್ಲ. ಆಮೇಲೆ ಆ ಡ್ರೆಸ್ ಅನ್ನ ಹೇಗಿರ್ಬೇಕು, ಅದನ್ನ ನಾನೊಂದು ಇದನ್ನ ಹೇಳಿದ್ರೆ ನೋಡಿ ಅಂಕಲ್ ಇದು ಸರಿ ಇದೆಯಾ, ಇದು ಸರಿ ಇದೆಯಾ, ಈ ತರ ಅವನು ಪ್ರಾಕ್ಟಿಕಲಿ ಅವನು ಹೆಚ್ಚು ಕೆಲಸವನ್ನು ಮಾಡ್ತಿದ್ದ. ಸೊ ರಂಗಭೂಮಿಗೆ ಅಷ್ಟು ತೊಡಗಿಸ್ಕೊಳ್ಳೋನು, ಇದು ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂತ ಒಂದು ಸಿನಿಮಾ. ಸೊ ಇದಕ್ಕೆ ಇನ್ನೆಷ್ಟು ಅವನ ತಯಾರಿ ಇರಬಹುದು. ಸೊ ಹಗಲು ರಾತ್ರಿ ಅವನು ಅದಕ್ಕಾಗಿ ಶ್ರಮ ವಹಿಸಿದ್ದಾನೆ. ಆ ಶ್ರಮಕ್ಕೆ ಪ್ರೇಕ್ಷಕರ ಒಂದು ಇದನ್ನು ಕೊಡ್ಲೇಬೇಕು ಅನ್ನೋದು ನನ್ನ ಆಸೆ. ಓಕೆ, ನೀವು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರನ್ನು ಬಹಳ ಫಾಲೋ ಮಾಡ್ತೀರಾ ಆಕ್ಟಿಂಗ್ ಅಂತ ಬಂದಾಗ? ನಿಮ್ಮ ಫೇವ್ರೆಟ್ ಯಾರು? ನನಗೆ ಆಕ್ಟಿಂಗ್ ಅಂತ ಬಂದಾಗ ಅಂದ್ರೆ ನಾರ್ಮಲ್ ಆಗಿ ನಮ್ಮ ರಂಗಭೂಮಿ ಕಲಾವಿದರನ್ನೇ ನಾನು ಜಾಸ್ತಿ ಇನ್ಸ್ಪೈರ್ ಮಾಡ್ತೀನಿ. ಹಂಗೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಇನ್ಸ್ಪೈರ್ ಮಾಡೋ ಅಂತ ಇಬ್ಬರು ವ್ಯಕ್ತಿಗಳಂದ್ರೆ, ಒಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್, ಅದು ಬಿಟ್ರೆ ದರ್ಶನ್ ಸರ್. ಅವರಿಬ್ಬರನ್ನ ನೋಡ್ಕೊಳ್ತಾನೆ ಬಂದಿದ್ದೀನಿ. ಅವರಿಬ್ಬರು ಮಾಡ್ತಂತ ಸಿನಿಮಾಗಳು, ಆಮೇಲೆ ಅವ್ರದ್ದು ನೋಡುವಂತ ಕ್ರೇಜ್, ಹೌದು ನಾನು ಒಂದ್ ದಿವಸ ಮಾಡಿದ್ರೆ ನನಗೂ ಈ ತರ ಇರುತ್ತೆ, ಅದು ಚಿಕ್ಕ ವಯಸ್ಸಿಂದಾನೇ ಟಿವಿನಲ್ಲಿ ನೋಡ್ತಿದ್ದೆಲ್ಲ ನಾವು ವಿಷ್ಣುವರ್ಧನ್ ಸರ್ ಸಿನಿಮಾನೇ ನೋಡ್ತಾ ಇದ್ದೆ ಎಲ್ಲ. ಅವಾಗಿಂದ ಸಿಂಹಾದರೆ ಸಿಂಹ ನೋಡೋದು. ನಮ್ಮಮ್ಮ ಟೈಮಿಗೆ ಬಿಡ್ತಿರ್ಲಿಲ್ಲ, ಓದ್ಕೋಬೇಕು, ನಾವು ಓದ್ತಿರ್ಲಿಲ್ಲ. 6 ಗಂಟೆಗೆ ಓದ್ಬೇಕು ಅಂತ ಹೇಳಿರೋರು 6 ಗಂಟೆಗೆ ಸಿಂಹಾದರೆ ಸಿಂಹ ಆಗ್ತಿರ್ತಿದ್ರು. ಆಗ ನಾವು ಏನಾದ್ರೂ ಆಗ್ಲಿ ಅಮ್ಮ ಆಟ ಆಡಕ್ ಬಿಟ್ಬಿಡ್ತೀನಿ, ಸಿನಿಮಾ ನೋಡ್ತೀನಿ 6 ಗಂಟೆಗೆ. ಅವಾಗ ಟವಲ್ ಅಲ್ಲಿ ಒಂದ್ ಸ್ಟೈಲ್ ಇರುತ್ತೆ ಹಿಂಗ ಹಾಕೊಳ್ಳೋ. ನಾನ್ ನನ್ನ ತಮ್ಮನ್ಗೆ ಸಿಂಹಾದರೆ ಸಿಂಹ ನಾನು ಆ ತರ ಒಂದ್ ಇನ್ಸ್ಪೈರ್ ಮಾಡ್ಕೊಳ್ತಾ ಅವ್ರನ್ನ ನೋಡ್ಕೊಳ್ತಾನೆ ಬಂದಿದ್ದೀನಿ.
ನಿಮಗೆ ಇಷ್ಟು ವರ್ಷ ಸೀರಿಯಲ್ ಮಾಡ್ಕೊಂಡು ಬಂದಿದ್ರಿ, ಇವಾಗ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ಳೋಕೆ ರೆಡಿ ಆಗಿದ್ದೀರಾ. ಈ ಸಿನಿಮಾ ಮತ್ತು ಸೀರಿಯಲ್ ಅಂತ ಬಂದಾಗ ನಿಮ್ಮ ಪಾತ್ರಕ್ಕೆ ಹೇಗೆ ರೆಡಿ ಆಗ್ತಾ ಇದ್ರಿ? ಏನು ಡಿಫ್ರೆನ್ಸ್ ಇದೆ? ಸೀರಿಯಲ್ ಅಲ್ಲಿ ಹೇಗಿರ್ತಿತ್ತು ಅಂದ್ರೆ ದಿನಕ್ಕೆ 20 ಸೀನ್ ಮಾಡ್ತಿದ್ವಿ. ಸೊ ಸೆಟ್ ಬಂದಾಗ ಟಕ್ 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 ನೋಡ್ಕೊಳ್ಳೋದು, ಸೀನ್ ಮುಗ್ಸೋದು, ಹೋಗೋದು. ಅದೇ ಏನ್ ಡಿಫ್ರೆನ್ಸ್ ಅಂದ್ರೆ ಸಿನಿಮಾದಲ್ಲಿ ಅರ್ಧ ಪೇಜ್ ಸೀನ್ ಇದ್ರೂ ಕೂಡ ನಾವು 1 ತಿಂಗಳು ಮುಂಚೆ ರಿಹರ್ಸಲ್ಸ್ ಹೋಗ್ತೀವಿ. ಅದನ್ನ ಒಂದು 5 ದಿನ ರಿಹರ್ಸ್ ಮಾಡ್ತೀವಿ. ಏನೇನ್ ಇರುತ್ತೆ ಅದ್ರಲ್ಲಿ, ಬಿಟ್ವೀನ್ ದ ಲೈನ್ಸ್ ಏನೇನ್ ಅವರು ಬರೆಯಕ್ ಟ್ರೈ ಮಾಡಿದ್ದಾರೆ, ಏನೇನ್ ಭಾವನೆಗಳಿದೆ, ಅದನ್ನೆಲ್ಲ ನಾವು ಆಫೀಸಲ್ಲೇ ಅರ್ಥ ಮಾಡ್ಕೊಂಡು ಸೆಟ್ಗೆ ಹೋದಾಗ ಲೈನ್ಸ್ ನಾಪ್ಕ ಇಟ್ಕೊಳ್ಳೋದು ದೊಡ್ಡ ಚಾಲೆಂಜ್ ಆಗಿರಲ್ಲ. ಅಲ್ಲಿ ಏನಿದ್ರು ಓನ್ಲಿ ಆಕ್ಟಿಂಗ್ ನ ಹೇಗೆ ಇಂಪ್ರೂವೈಸ್ ಮಾಡೋದು ಅಂತ, ಅದ್ ನನಗೆ ದೊಡ್ಡ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಬಿಕಾಸ್ ಫಸ್ಟ್ ನಾನು ಅನ್ಕೋತಿದ್ದೆ ಇಷ್ಟು ಸೀನ್ಗೆ ರಿಹರ್ಸಲ್ಲ, ನಾನು ದಿನದಲ್ಲಿ 20 ಸೀನ್ ಮಾಡ್ತಿದ್ನಲ್ಲ ಅಂತ. ಸೊ ಇಟ್ ಇಸ್ ನಾಟ್ ಅಬೌಟ್ ಡೈಲಾಗ್. ಸೀರಿಯಲ್ಸ್ ಅಲ್ಲಿ ಅದೊಂದು ನಿಮ್ ಜ್ಞಾಪಕ ಶಕ್ತಿ ಇದ್ರೆ ನೀವ್ ಅಲ್ಲಿ ಹೋಗ್ತೀರಾ, ಟಕ್ 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 ಸೀನ್ಸ್ ಮಾಡಿ ಬರ್ತೀರಾ. ಬಟ್ ಇಲ್ಲಿ ಇಷ್ಟೇ ಇದ್ರೂ ಕೂಡ ರಿಹರ್ಸಲ್ಸ್ ಮಾಡಿಸ್ತಾರಲ್ಲ, ಸೊ ದೇ ರಿಯಲಿ ವರ್ಕ್ ಆನ್ ಯೋರ್ ಆಕ್ಟಿಂಗ್. ಸರ್, ನನ್ನ ಒಂದು ವೈಯಕ್ತಿಕ ಪ್ರಶ್ನೆ ಇದೆ. ಈ ರಂಗಭೂಮಿ ಹಾಗೆ ಸಿನಿಮಾಗೆ ಏನು ಡಿಫ್ರೆನ್ಸ್ ಇದೆ ಸರ್? ಅದು ಬಹಳ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನನ್ನ ಗುರುಗಳು CGK ಅವರು ಒಂದು ಮಾತನ್ನ ಹೇಳ್ತಾರೆ, ಚಲನಚಿತ್ರ ಮನುಷ್ಯನನ್ನ ದೊಡ್ಡದಾಗಿ ತೋರಿಸುತ್ತೆ, ದೂರದರ್ಶನ ಮನುಷ್ಯನನ್ನ ಕುಬ್ಜವಾಗಿ ತೋರಿಸುತ್ತೆ. ಆದ್ರೆ ಮನುಷ್ಯನನ್ನಾಗಿ ತೋರಿಸುವಂತ ಮಾಧ್ಯಮ ಯಾವ್ದಾದ್ರು ಇದ್ರೆ ಅದು ರಂಗಭೂಮಿ, ನಾಟಕ ಅಂತ. ಸೊ ಇಲ್ಲಿಂದ ನಾವು ಓದಂತ ಯಾರೇ ಕಲಾವಿದರಾಗಲಿ, ಯಾಕೆ ಇವತ್ತು ಬೆಳ್ಳಿ ತೆರೆಯಲ್ಲಾಗಿರ್ಬೋದು, ಕಿರುತೆರೆಯಲ್ಲಾಗಿರ್ಬೋದು ರಂಗಭೂಮಿ ಬ್ಯಾಕ್ ಗ್ರೌಂಡ್ ಅಂತ ಯಾಕೆ ಕೇಳ್ತಾರೆ ಅಂದ್ರೆ ಜೀವಂತಿಕೆ ಅಲ್ಲಿರುತ್ತೆ. ಸೊ ಯಾವುದೇ ಪಾತ್ರಕ್ಕೆ ಅವರು ಜೀವಿಸುವಂತ, ಈಗ ಶರತ್ ಸರ್ ಆಗಿರ್ಬೋದು, ಬಾಲರಾಜ್ ವಾಡಿ ಸರ್, ಇವರೆಲ್ಲರೂ ಕೂಡ ರಂಗಭೂಮಿಯ ಬೆಳಕುಗಳು, ರಂಗಭೂಮಿ ಕೊಟ್ಟಂತ ಕೂಸುಗಳು ಇವರೆಲ್ಲ. ಸೊ ಆ ಕಾರಣದಿಂದಲೇ ಅವತ್ತು 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ಅವರು ಜೀವಂತವಾಗಿರ್ತಾರೆ. ಯಾಕೆ ಅಂದ್ರೆ ರಂಗಭೂಮಿ ಅವರನ್ನ ಒಬ್ಬ ಮಗುವಾಗಿ ಅವರನ್ನ ತಗೊಂಡು ಈ ಬೆಳ್ಳಿ ತೆರೆಗೆ ಕೊಟ್ಟಿದೆ. ಸೊ ಹಾಗಾಗಿ ತಾಯಿ ಬೇರು ರಂಗಭೂಮಿ, ಅದರ ಮಕ್ಕಳು ಕಿರುತೆರೆ ಅಥವಾ ಬೆಳ್ಳಿ ತೆರೆ. ಸರ್, ಈಗ ಇದೇ ನವೆಂಬರ್ 7ನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಕನ್ನಡದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕನ್ನಡದ ಜನತೆಯಲ್ಲಿ ನಾನು ಮನಸ್ಸು ತುಂಬಿ ಮತ್ತೆ ಹೃದಯಪೂರ್ವಕವಾಗಿ ಅವರಲ್ಲಿ ಕೇಳ್ಕೊಳ್ಳೋದು, ಯಾಕಂದ್ರೆ ಒಬ್ಬ ಸಾಮಾನ್ಯ ಹೊಸಕೋಟೆಯ ಒಬ್ಬ ಸಾಮಾನ್ಯ ಹುಡುಗ, ಒಬ್ಬ ಸತೀಶ್ ಅನ್ನುವಂತ ಬಳ್ಳಾರಿಯ ಒಬ್ಬ ಹುಡುಗ, ಪ್ರಕೃತಿ ಅನ್ನುವಂತ ಒಬ್ಬ ಸಣ್ಣ ಪಾತ್ರಗಳನ್ನ ಮಾಡ್ಕೊಂಡು ಬರ್ತಿದ್ದಂತ ಒಬ್ಬ ಕಿರುತೆರೆಯ ನಟಿ, ಹಿರಿಯರಾದಂತ ಶರತ್ ರೋಹಿತಾಶ್ವ ಅಂತ ಒಬ್ಬ ನಟ, ಬಾಲರಾಜ್ ವಾಡಿ ಅಂತ, ಇಂಥವ್ರೆಲ್ಲರ ಒಗ್ಗೂಡಿಸಿ ಒಂದು ಅದ್ಭುತವಾದಂತ ಸಿನಿಮಾ ಕೊಡೋ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಸೊ ಆ ಪ್ರಯತ್ನದಲ್ಲಿ ನಾವು ಏನನ್ನೂ ಯಾವುದೇ ಒಂದು ಅಂಶವನ್ನು ಕಡಿಮೆ ಮಾಡಿಲ್ಲ. ಪ್ರೇಕ್ಷಕರಿಗೆ ಕೊಡಬೇಕು ಅನ್ಕೊಂಡಿರುವಂತ ಅಂಶಗಳಲ್ಲಿ ಆ ಎಲ್ಲಾ ಅಂಶಗಳನ್ನು ನಾವು ಕೊಟ್ಟಿದ್ದೀವಿ. ಅದಕ್ಕೆ ಮೊದಲನೇದಾಗಿ ನೀವೆಲ್ಲ ಥಿಯೇಟರ್ಗೆ ಬನ್ನಿ, ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿದ್ದಾದ ಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದ್ರೆ ಇಂತಹ ಒಬ್ಬ ನಟನನ್ನ ಈ ಬೆಳ್ಳಿ ತೆರೆಗೆ ಮೊದಲನೇದಾಗಿ ಕೊಡ್ತಾ ಇದ್ದೀವಿ, ಇಂತಹ ಒಬ್ಬ ನಟಿಯನ್ನ ಬೆಳ್ಳಿ ತೆರೆಗೆ ಮೊದಲನೇ ಬಾರಿಯಾಗಿ ಈ ಚಿತ್ರ ಕೊಡ್ತಾ ಇದೆ. ರೋಣ ನಿಮ್ಗೆಲ್ಲರಿಗೂ ಒಂದು ಅದ್ಭುತತೆಯನ್ನ ಕೊಡುವಂತ ಒಂದು ಸಿನಿಮಾ ಆಗತ್ತೆ ಅನ್ನೋ ದೃಷ್ಟಿಯಿಂದ ದಯಮಾಡಿ ಕನ್ನಡದ ಪ್ರೇಕ್ಷಕರು ಇವತ್ತು ಕನ್ನಡ ಚಿತ್ರರಂಗ ಹೇಗಾಗಿದೆ ಅಂದ್ರೆ ಪ್ರಪಂಚದ ಚಿತ್ರರಂಗಕ್ಕೆ ಒಂದು ಏನ್ ಹೇಳ್ತಾರೆ ಸರಿಸಾಟಿಯಾಗಿ ನಿಲ್ಲಬಲ್ಲುವಂತಹ ಚಿತ್ರರಂಗ. ಸೊ ಇಂತಹ ಸಾವಿರಾರು ಕೂಸುಗಳನ್ನ ಬೆಳೆಸಿದೆ. ಇಂತಹ ಎಲ್ಲೋ ಏನು ಕಣ್ಮರೆಯಾಗಿ ಹೋಗ್ಬೇಕಾಗಿದ್ದಂತ ಅನೇಕ ಕಲಾವಿದರನ್ನ ಇವತ್ತು ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ ಕನ್ನಡ ಚಿತ್ರರಂಗ. ಸೊ ಅಂತ ಚಿತ್ರರಂಗದಲ್ಲಿ ನಾವೊಂದು ಸಣ್ಣ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ನಾವು ತಪ್ಪು ಹೆಜ್ಜೆ ಇಟ್ಟಿದ್ರೂ ಕೂಡ ನಮ್ ಕೈ ಹಿಡಿದು ನಡೆಸ್ಕೊಳ್ಳಿ ಅಂತ ಅವ್ರನ್ನ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಘು ಅವರೇ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಒಂದೇ, ನಾವು ಹೊಸಬ್ರು ಮತ್ತೆ ಹಿರಿಯರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾನ ಮಾಡ್ಕೊಂಡಿದೀವಿ. ಆಮೇಲೆ ಈ ಸಿನಿಮಾದಲ್ಲಿ ನಿಮ್ಗೆ ಯಾವುದೇ ರೀತಿ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ ಅನ್ನೋದನ್ನ ನಾನು ಪ್ರಾಮಿಸ್ ಮಾಡ್ತೀನಿ. ಹಾಗೆ ನೀವು ಹೇಳಿ, ಸಿನಿಮಾ ನೋಡಿದ್ಮೇಲೆ ಹೇಳಿ, ಚೆನ್ನಾಗಿದ್ರೆ ಒಂದು 4 ಜನ ಕೇಳಿ, ಚೆನ್ನಾಗಿಲ್ಲ ಅಂದ್ರೆ ನನಗೆ ಹೇಳಿ ಈ ಥರ ಸರಿ ಇಲ್ಲ, ಈ ಥರ ಸರಿ ಮಾಡ್ಕೋಬೇಕು ಅಂದ್ರೆ ತಿದ್ಕೊಂಡು ರೆಡಿ ಆಗ್ತೀವಿ. ದಯವಿಟ್ಟು ಒಂದು ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನವೆಂಬರ್ 7ಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರಕೃತಿ ಅವರೇ, ತಾವು ನವೆಂಬರ್ 7ನೇ ತಾರೀಕು ದಯವಿಟ್ಟು ಮಿಸ್ ಮಾಡ್ದೇನೆ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ರೋಣ ನೋಡಿ. ನಾವೆಲ್ಲರೂ ತುಂಬಾ ಕಷ್ಟಪಟ್ಟಿದ್ದೀವಿ ಆ್ಯಂಡ್ ಹೇಳ್ದಂಗೆ
ನಾವೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಲಿಟ್ರಲಿ ಈ ಪ್ರಾಜೆಕ್ಟ್ ಇಂದ ಕಲ್ತು ಇನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಕನ್ಸಿಟ್ಕೊಂಡಿರೋರು. ನಾವ್ ಇಷ್ಟು ಕಷ್ಟ ಪಟ್ಟಿರೋದಕ್ಕೂ, ನಮ್ ಸ್ಟಾರ್ ಕಾಸ್ಟ್ ಎಲ್ಲ ನಮಗ್ ಸಪೋರ್ಟ್ ಮಾಡಿರೋದಕ್ಕೂ, ನಿಮ್ ಸಪೋರ್ಟ್ ಇಲ್ದೆ ನಾವ್ ಏನೂ ಮಾಡಕ್ಕಾಗಲ್ಲ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಬೈ ಪಲ್ಲವಿ ರಾಜ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.